SLC 2 ಸಾರಿ ಕಟ್ಟು ಬರ್ದೇನು ಪಾಸ್ ಆಗಿಲ್ಲ ನಾನು. ಇವನಿಗೆ ಯೂಟ್ಯೂಬ್ ಮಾಡ್ಬೇಕಂತ ಇವನು ಡಿಸೈಡ್ ಮಾಡ್ಕೊಂಡಿದ್ದ, ನನ್ನ ಮೇಲೆ ಪ್ರಯೋಗ ಮಾಡ್ದ. ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ, ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ, ಅದರಿಂದ ಎಷ್ಟು ಹೆಲ್ಪ್ ಆಗಿದೆ? ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಯೂಟ್ಯೂಬ್ ಅನ್ನೋ ವೇದಿಕೆ ಅದು ಲೈಫ್ ನೇ ಚೇಂಜ್ ಮಾಡ್ಬಿಟ್ಟಿದೆ. ತುಂಬಾ ಕಷ್ಟ ಬಿದ್ದಿದ್ದೀರ ಅವಾಗ ರೆಸಿಪಿ ಮಾಡಕ್ಕೆ, ಮನೇಲಿ ಪಾತ್ರೆನೂ ಇರ್ಲಿಲ್ಲ, ನಮ್ದು ಹೇಳ್ಕೊಳಕ್ ಮನೆ ಸಿಂಪಲ್ ಶೀಟ್ ಮನೆ, ಅಡ್ಗೆ ಮನೆಯಲ್ಲೂ ಇಬ್ಬರೇ ನಿಂತ್ಕೊಳಕ್ ಆಗೋದು, ಆತರ ಇದ್ದಿದ್ದು. ಯಾವ್ದೇ ರೀತಿ ಟ್ರೈಪಾಡ್ ಇಲ್ಲ, ಕಿಟಕಿ ಬೆಳಕಲ್ಲಿಂದ ಅಡ್ಗೆ ಮಾಡ್ತಾ ಇದ್ದಿದ್ದು. ಅವಾಗ ಮಾಡಿರೋದೆಲ್ಲ ದೊಡ್ಡ ದೊಡ್ಡ ರೆಸಿಪಿನೇ, ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಗಂಟನೂ ಮಾಡ್ತಾ ಇದ್ವಿ. ಒಂದು ವಾರಕ್ಕೆ 6 ರೆಸಿಪಿ ಬೇಕಂದ್ರೆ 6 ರೆಡಿ ಮಾಡ್ತಾ ಇದ್ದೆ. ಜನಕ್ಕೆ ಕ್ಲಿಕ್ ಆಗಿ ನಮ್ ಹೆಸರು ಗೊತ್ತಾಗ್ಬೇಕು, ಚಿಕ್ಕದಾಗೂ ಇರ್ಬೇಕು ಅನ್ನೋ ತರ ಪ್ಲಾನ್ ಮಾಡಿದೆ. ಕಿಚನ್ ಅಂದ್ರೇನು ಅಡ್ಗೆ ಮನೆ, ರೇಖಾ ಅಡುಗೆ ಅಂತ ಇಡು ಅಂತ ಅವಾಗ ಅವ್ನು ಫಿಕ್ಸ್ ಆದ. ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನೇ ಯೂಸ್ ಮಾಡ್ಕೊಂಡು ಹೋಟೆಲ್ ಅಲ್ಲಿ ಸಿಗೋ ತರಾನೇ ಮಾಡ್ಬೇಕು, ಅದೇ ಟೇಸ್ಟ್ ಬರ್ಬೇಕು, ಆ ತರ ಟ್ರೈ ಮಾಡ್ತೀನಿ ನಾನು. ವಿಡಿಯೋ ಮಾಡುವಾಗ ಅಡ್ಗೆ ಮಾಡಿ ಅದು ಚೆನ್ನಾಗಿ ವಿಡಿಯೋನಲ್ಲಿ ಚೆನ್ನಾಗಿ ಬರ್ದಲೆ ಮತ್ತೆ ರೀ ಮಾಡಿರೋದುಂಟಾ? ತುಂಬಾ ಉಂಟು, ಜಗಳನೇ ಆಗುತ್ತೆ ನಮ್ಮ ಮನೆಯಲ್ಲಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇದ್ದಾರೆ ನಿಮ್ಮೆಲ್ಲರ ಮನೆಯ ಆನ್ಲೈನ್ ಶೆಫ್ ರೇಖಾ ಅಡುಗೆ. ಹಾಯ್ ರೇಖಾ ಅವರೇ. ಹಾಯ್ ಮೇಡಮ್, ನಮಸ್ಕಾರ. ಅವ್ರ ಜೊತೆ ಅವ್ರ ತಮ್ಮ ಕೂಡ ಬಂದಿದ್ದಾರೆ, ಅವರ ವಿಡಿಯೋಗ್ರಾಫರ್ ಅಂಡ್ ಎಡಿಟರ್ ಉದಯ್ ಕುಮಾರ್. ಹಾಯ್ ಉದಯ್. ಹೇಗಿದ್ದೀರಾ ನೀವು? ಹೇಗ್ ನಡೀತಾ ಇದೆ ಎಲ್ಲ? ನಾವೇನು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ರೆಸಿಪಿಗಳು ಮಾಡ್ತಾ ಇದೀರಿ, ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದೀರಿ. ಇದ್ರಲ್ಲಿ ನಂಗೆ ತುಂಬಾ ಖುಷಿ ಇದೆ. ನಾ ಈ ಕೆಲ್ಸದಲ್ಲಿ ನಮಗೂ ತುಂಬಾ ಖುಷಿ ಇದೆ, ನಮಗ್ ಹೆಲ್ಪ್ ಆಗ್ತಾ ಇದೆ ನೀವು ಮಾಡೋ ವಿಡಿಯೋಸ್ ಇಂದ. ಎಷ್ಟ್ ಜನ ನಿಮಗ್ ಬಂದ್ ಹಂಗ ಹೇಳಿದ್ದಾರೆ? ತುಂಬಾ ಜನ ಹೇಳಿದ್ದಾರೆ ಮೇಡಮ್. ಫಸ್ಟ್ ಅಂದ್ರೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಷ್ಟು ಜನಕ್ಕೆ ಏನು ನನ್ಗೆ ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾನ್ ಜಾಸ್ತಿ ವಿಡಿಯೋದಲ್ಲಿ ಎಲ್ಲೋ ಮುಖ ತೋರ್ಸಿರಲ್ಲ. ಆದ್ರೂ ಇವಾಗ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ, ಫಂಕ್ಷನ್ ಗಳಲ್ಲಿ, ಶಾಪಿಂಗ್ ಏನಾದ್ರು ಹೋದಾಗ ಸಿಕ್ಬಿಟ್ಟು ಮಾತಾಡ್ತಾರೆ. ಇಲ್ಲಿ ಕೂಡ ನಿಮ್ಮ ಆಫೀಸ್ ಅಲ್ಲಿ ಕಂಡಿಡ್ಬಿಟ್ಟು ಮಾತಾಡೋದು ಪಲ್ಲವಿ ಅವ್ರು ಬಂದ್ ಹೇಳಿದ್ರು ನಿಮ್ಗೆ. ಥ್ಯಾಂಕ್ ಯು ಅವ್ರಿಗೂನು. ಪಲ್ಲವಿ ಮೇಡಮ್ಗೆ ನೋಡಿದ ತಕ್ಷಣನೇ ರೇಖಾ ಅಂತ ಮಾತಾಡ್ಸೋದು ತುಂಬಾ ಖುಷಿ ಆಯ್ತು. ನನ್ ರೆಸಿಪಿನ ಅವರು ಟ್ರೈ ಮಾಡಿದಾರೆ ಅಂದ್ರೆ ಇನ್ನೂ ಖುಷಿ ಆಯ್ತು ನನಗೆ. ಹೌದು ಹೌದು, ಯಾಕಂದ್ರೆ ನಾನೇ ಬೇರೆಯವರು ರೆಸಿಪಿಗಳನ್ನು ಕೂಡ ನೋಡಿ ನನ್ ಸ್ಟೈಲ್ ಅಲ್ಲಿ ಡಿಫ್ರೆಂಟ್ ಆಗಿ ಕಲಿತಾ ಇರ್ತೀನಿ ಇನ್ನು. ಯಾಕಂದ್ರೆ ಅಡಿಗೆ ಅನ್ನೋದು ಎಲ್ಲೂ ಸ್ಟಾಪ್ ಆಗಲ್ಲ, ಇನ್ನು ಮುಂದೆ ಡಿಫ್ರೆಂಟ್ ಬರ್ತಾನೆ ಇರುತ್ತೆ. ಕರೆಕ್ಟ್. ಸೊ ಇದನ್ನ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ಕರೆಕ್ಟ್. ಯಾವಾಗ ಶುರು ಮಾಡಿದ್ ನೀವು? ಮೇಡಮ್ ಇದು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ನಾನು ಓದಿರೋದು SLC 2 ಸಾರಿ ಕಟ್ಟು ಬರ್ದೇನು ಪಾಸ್ ಆಗಿಲ್ಲ ನಾನು. ಆಮೇಲೆ ನನಗೆ ಸೊ ನಾವಿದ್ದಿದ್ ಬಂದ್ಬಿಟ್ಟು ನಿಮ್ಗೆ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವ್ದು? ಅಂದ್ರೆ ನನ್ಗೆ ಅವಾಗ ಓದ್ಬೇಕನ್ನೋ ಇದೇ ಇಂಟ್ರೆಸ್ಟ್ ಇರ್ಲಿಲ್ಲ. ಅಯ್ಯೋ ಯಾರಪ್ಪ ಕಂಡಿರ್ದಿರೋದು ಈ ಓದೋದು ಅಂತ ತುಂಬಾ ಬೈಕೊಂಡು, ಯಾಕಂದ್ರೆ ನಮ್ ಕ್ಲಾಸಲ್ಲಿ ನಾನೇ ಚಿಕ್ಕವಳು. ನನ್ಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಬೇರೆ ಆಟ ಆಡೋದು, ಅಜ್ಜಿ ಮನೆಗೆ ಹೋಗೋದು, ಅಲ್ಲಿ ಅಡಿಗೆ ಮಾಡಿರೋದು ತಿನ್ನೋದು, ಮನೆ ಕೆಲಸ ಮಾಡೋದು, ಆ ತರದ್ರಲ್ಲಿ ಇದ್ದಿದ್ದು. ಅಂದ್ರೆ ನನ್ಗೆ ಎಜುಕೇಶನ್ ಅಷ್ಟು ಇರ್ಲಿಲ್ಲ. ಇವಾಗ ಓದಿರ್ಬೇಕಾಯ್ತು ನಾವು ಅಂತ ಅನ್ಸ್ತಾ ಇತ್ತು. ಆಮೇಲೆ ಹಿಂಗೆ ಅಜ್ಜಿ ಮನೆಯಲ್ಲಿ, ಅಮ್ಮ ಮನೆಯಲ್ಲಿ, ಅತ್ತೆ ಮನೆಯಲ್ಲಿ, ಅಕ್ಕಪಕ್ಕ ಮನೆಗಳಲ್ಲಿ ಅಡ್ಗೆ ಮಾಡೋರು. ಅವಾಗ ಸೌದೆ ಒಲೆಯಲ್ಲಿ ಅಡ್ಗೆ ಮಾಡ್ತಾ ಇದ್ದಿದ್ದಲ್ವಾ, ಹಂಗಾಗಿ ನನಗೂ ಅಡ್ಗೆದಲ್ಲಿ ಇಂಟ್ರೆಸ್ಟ್. ನನಗೆ ಚಿಕ್ಕ ವಯಸ್ಸಿಂದ ಯಾರೇನ್ ಮಾಡಿದ್ರು ನಾನು ಕಲ್ತ್ಕೊಂಡ್ ಮಾಡ್ಬೇಕು, ಕಣ್ಣಲ್ಲಿ ನೋಡಿದ್ನ ಮನೇಲಿ ಬಂದು ಪ್ರಯೋಗ ಮಾಡ್ತಾ ಇದ್ದೆ, ಆ ತರದ್ ಇಂಟ್ರೆಸ್ಟ್. ಪ್ರತಿಯೊಂದು ಬೇರೆ ಅಡಿಗೆ ಎಲ್ಲ ಹೂವ ಕಟ್ಟೋದು, ಮೆಹಂದಿ ಹಾಕೋದು, ಹೆಣ್ಮಕ್ಳು ಏನೇನ್ ಕಲಿಬೇಕು ಎಲ್ಲ ಮನೆಯಿಂದ ಕಲ್ತಿದೀನಿ ನಾವು. ಕಣ್ಣಲ್ಲಿ ನೋಡೋದು, ಮನೇಲಿ ಬಂದು ಪ್ರಯೋಗ ಮಾಡೋದು. ಸೊ ಈ ರೆಸಿಪಿನೂ ಅದೇ ತರನೇ ಬಂದಿದ್ದು. ನಾನ್ ಬಂದ್ಬಿಟ್ಟು ಗಾರ್ಮೆಂಟ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಟೈಲರ್ ಆಗಿ. ಅಲ್ಲೂ ಅದೇ ತರನೇ ಮಾತಾಡೋದಾದ್ರೆ ಎಲ್ಲರೂ ಕಷ್ಟ ಸುಖ ಮಾತಾಡಿದ್ರೆ ನಾನು ಬೇರೆ ಅಡ್ಗೆಗಳ ಬಗ್ಗೆನೆ ಮಾತಾಡ್ತಾ ಇದ್ದೆ. ಮನೇಲಿ ಹೋಗಿ ಟ್ರೈ ಮಾಡ್ತಾ ಇದ್ದೆ. ಕಷ್ಟ ಆದಾಗ ಯಾವ ಅಡ್ಗೆ ಮಾಡ್ಬೇಕು, ಸುಖ ಇದ್ದಾಗ ಯಾವ ಅಡ್ಗೆ ಮಾಡ್ಬೇಕಂತ ಹೇಳಿದಿರಾ? ಇಲ್ಲ ಅಂದ್ರೆ ಅವರು ಮದುವೆ ಆಗಿರೋರು, ಕೆಲವರು ನನ್ನ ಏಜ್ ಹುಡುಗಿರೋರೆಲ್ಲ ಇರೋರಲ್ಲ, ಸೊ ಹಿಂಗೆ ಫ್ರೆಂಡ್ಲಿ ಆಗಿ ಆತರ ಈ ತರ ಮಾತಾಡ್ತಾರೆ. ಆದ್ರೆ ನಾನು ನಿಮ್ಮೂರಲ್ಲಿ ಫಂಕ್ಷನ್ ಯಾವ ತರ ಮಾಡ್ತಾರೆ, ಜಾತ್ರೆಯಲ್ಲಿ ಯಾವ ತರ ಅಡ್ಗೆ ಮಾಡ್ತಾರೆ, ಚಪಾತಿಗೆ ಯಾವ ತರ ಸೈಡ್ ಡಿಶ್, ಆತರ ಪೇಪರ್ ಅಲ್ಲಿ ಬರ್ಕೊಳ್ಳೋದು, ಮನೇಲಿ ಹೋಗಿ ಟ್ರೈ ಮಾಡೋದು. ಹಂಗಾಗಿ ನಾನ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಆಮೇಲೆ ನನಗೆ ಯೂಟ್ಯೂಬ್ ಅನ್ನೋದೆಲ್ಲ ಗೊತ್ತಿರ್ಲಿಲ್ಲ. ಮನೆ ಆಯ್ತು, ಕೆಲ್ಸ ಆಯ್ತು, ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ರೆ ಸಾಯಂಕಾಲ 6:30 ಮನೆಗೆ ಬರ್ತಾ ಇದ್ದೆ. ಆ ತರ ಜೀವನ ನಡ್ಕೊಂಡಿದ್ದು. ನನಗೆ ಏನಂದ್ರೆ ಈ ಆಕ್ಟಿವಿಟಿ ಕಲ್ಚರ್ ಅಂದ್ರೆ ಇಷ್ಟ. ಈ ಗೇಮ್ಸ್, ಫನ್ನಿ ಗೇಮ್ಸ್ ಆಡ್ಸೋದು, ಮೆಹಂದಿ, ರಂಗೋಲಿ, ವಿತೌಟ್ ಫೈರ್ ಕುಕಿಂಗ್ ಅಂತ ಅವಾಗ ಗಾರ್ಮೆಂಟ್ಸ್ ಅಲ್ಲಿ ಬಂತು. ಕೆಲಸ ಮಾಡುವಾಗ ಮಹಿಳೆಯರ ದಿನಾಚರಣೆಗೆ, ದಸರಾಗೆ ಆ ತರ ಕಾಂಪಿಟೇಷನ್ ಗಳು ಇಡೋರಲ್ವಾ, ಅವಾಗ ನನ್ಗೆ ತುಂಬಾ ಇಂಟ್ರೆಸ್ಟ್ ಬಂದಿದ್ದು. ಹಂಗಾಗಿ ಮನೇಲಿ ವಿತೌಟ್ ಫೈರ್ ಕುಕಿಂಗು,
ಅದ್ರಲ್ಲೆಲ್ಲ ಎಲ್ಲದರಲ್ಲೂ ವಿನ್ ಆಗ್ತಾ ಇದೆ. ಮೆಹಂದಿ ಇದ್ರಲ್ಲಿ, ಹೂವು ಕಟ್ಟೋದಲ್ಲಿ, ಕೆಲವೊಂದು ಗೇಮ್ಗಳೆಲ್ಲ ವಿನ್ ಆಗ್ತದೆ. ಎಲ್ಲದಲ್ಲೂ ನನ್ ಕಂಪ್ನಿಯಲ್ಲಿ ಫುಲ್ ರೇಖಾ ಅಂದ್ರೆ ಫೇಮಸ್ ಆಗ್ಬಿಟ್ಟಿದೆ. ಆತರ ಆಕ್ಟಿವ್ ಆಗಿ ಇದ್ರಲ್ಲಿದ್ದೆ. ಒಂದ್ ದಿವಸ ಫುಲ್ 1 hour ಅಲ್ಲಿ 26 ರೆಸಿಪಿ ಮಾಡಿದ್ದೆ ವಿತೌಟ್ ಫೈರ್ ಕುಕಿಂಗ್. ಅಂದ್ರೆ ಸಾಲಡ್ ತರ, ನಿಂಬೆಹಣ್ಣು ಜ್ಯೂಸು, ಮಜ್ಜಿಗೆ, ಆತರ ವೆರೈಟಿ ಆಫ್. ಏನೇನ್ ಮಾಡಿದ್ರಿ? ಅದು ಹೇಳಕ್ ಆಗೋದಿಲ್ಲ. 26 ರೆಸಿಪಿ, ಬಿಸ್ಕೆಟ್ ಇಂದ, ಬ್ರೆಡ್ ಇಂದ, ಮತ್ತೆ ಕೋಸಂಬರಿಗಳಲ್ಲಿ 4-5 ತರ ಆತರ ಮಾಡಿದ್ದದು. ಸೊ ಅವಾಗ ಮನೇಲಿ 1 hour ಅಲ್ಲ, 1 hour ಅಲ್ಲಿ ನಾವ್ ಅಲ್ಲೇ ಎಲ್ಲ ಕಟ್ ಮಾಡಿ ಅಲ್ಲೇ ಎಲ್ಲ ಪ್ರಿಪೇರ್ ಮಾಡ್ಬೇಕು. ಈರುಳ್ಳಿ ಹೆಚ್ಚಿಬಿಡಿ, ಎಲ್ಲದಕ್ಕೂ ಈರುಳ್ಳಿ ಹಂಗೆ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಅವಾಗ ಜಾಸ್ತಿ. ಅವಾಗ ಯೂಟ್ಯೂಬ್ ಅನ್ನೋದು ಇರ್ಲಿಲ್ಲ, ಫೋನು ನನ್ನ ಹತ್ರ ಇಲ್ಲ. ನೋಡ್ಕೊಂಡು ಯಾವ ತರ ಮಾಡೋದು ಅಂತಾನು ಗೊತ್ತಿರ್ಲಿಲ್ಲ ನನಗೆ. ಆತರ ಬೇರೆಯವ್ರ ಹತ್ರ ಕೇಳಿ ಮಾಡ್ತಾ ಇದ್ದೆ. ಆವಾಗ ಮನೇಲಿ ಬಂದಾಗ ನಮ್ ತಮ್ಮನ್ಗೆ ಹೇಳ್ದೆ ಈ ತರ ಮಾಡ್ದೆ. ನನಗೆ ಏನಾದ್ರು ಕಾಂಪಿಟೇಷನ್ ಅಂದ್ರೆ 2 ದಿವಸ ಮುಂಚೆನೆ ಹುಷಾರಿಲ್ದಿರ ಆಗ್ತೈತೆ. ಎಲ್ರಿಗೂ ಎಕ್ಸಾಮ್ಗೆ ಹೆಂಗೆ ಆತರ ನನ್ಗೆ ಕಾಂಪಿಟೇಷನ್ ಅಂದ್ರೆ ಹುಷಾರಿಲ್ದಿರ ಆಗ್ತಾ ಇತ್ತು. ಆತರ ಮೈಂಡ್ ಸೆಟ್ ನನ್ಗೆ. ಅದ್ ಮಾಡೋವರೆಗೂ ಸಮಾಧಾನನೇ ಆಗಲ್ಲ. ಅದು ನಾವ್ ಸೋತ್ರೇನು ಚಿಂತೆ ಮಾಡಲ್ಲ, ಗೆದ್ರೂ ಚಿಂತೆ ಮಾಡಲ್ಲ. ಸೇರಿದ್ದೀರಾ ಹೋಗಿ ಮಾಡ್ಬೇಕು ಅಷ್ಟೇ ನನಗೆ. ಸೋತೋದಕ್ಕೂ ಕೂಡ ನಾನು ಫೀಲ್ ಮಾಡೋದಿಲ್ಲ ನಾನು. ಆವಾಗ ಮನೇಲಿ ಇವನ್ಗೆ ಯೂಟ್ಯೂಬ್ ಮಾಡ್ಬೇಕಂತ ಇವನು ಡಿಸೈಡ್ ಮಾಡ್ಕೊಂಡಿದ್ದ. ನನ್ ಮೇಲೆ ಪ್ರಯೋಗ ಮಾಡ್ದ. ನಿಮ್ಗೆ ಯಾಕೆ ಈ ಐಡಿಯಾ ಬಂದಿದ್ದು? ನನ್ಗೆ ಯಾಕಂದ್ರೆ ಫಸ್ಟ್ ಇಂದ ಅಂದ್ರೆ ನನ್ ಕಾಲೇಜ್ ಟೈಮ್ ಇಂದ ನನ್ಗೆ ಮೊಬೈಲ್ಸ್ ಟೆಕ್ ಅಂದ್ರೆ ಅವಾಗ ಸ್ವಲ್ಪ ನನ್ಗೆ ಇಷ್ಟ. ಅಂದ್ರೆ ಹೊಸದ್ ಏನಾದ್ರು ಟೆಕ್ನಾಲಜಿ ತರ ಬರೋದಿದ್ರೆ ನನ್ಗೆ ಇಷ್ಟ ಇರ್ತಾ ಇತ್ತು. ಸೊ ಆತರ ಅದೇ ಕೆಲ್ಸಾನು ಸೇರ್ಕೊಂಡ್ಬಿಟ್ಟೆ. ಆಮೇಲೆ ಏನು ಮಾಡಕ್ಕಾಗಿಲ್ಲ. ಸೊ ಇವಾಗ ಫ್ರೀ ಇರೋ ಸಾಟರ್ಡೆ ಸಂಡೇ ಹಾಲಿಡೇ ಇರುತ್ತೆ ಯಾವಾಗ್ಲೂ. ಮತ್ತೆ ನಾನ್ ಕಂಪ್ನಿಗೆ ಊಟ ಎಲ್ಲ ತಗೊಂಡೋದಾಗ ಎಲ್ಲಾರು ಆಫೀಸಲ್ಲಿ ಎಲ್ಲಾರು ಊಟ ಎಲ್ಲ ಚೆನ್ನಾಗಿದೆ ಅಂತ ಮಧ್ಯಾಹ್ನ ಟಿಫನ್ ತಗೊಂಡಿರ್ತಾರೆ. ಸೊ ಅವ್ರು ಹೇಳೋರು ಹೋಟೆಲ್ ಸ್ಟಾರ್ಟ್ ಮಾಡೋ, ಇಲ್ಲ ಏನಾದ್ರು ಒಂದು ಇದ್ ಮಾಡ್ಸು ಅಂತ ಹೇಳೋರು. ಸೊ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಒಂದು ಟೆಕ್ ತರ ಮಾಡೋಣ, ಅನ್ಬಾಕ್ಸಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದ್ರೆ ಅರೌಂಡ್ 2014 ಆ ತರ. ಸೊ ಆ ಟೈಮ್ ಇಂದ ನನ್ಗೆ ಐಡಿಯಾ ಇತ್ತು. ಬಟ್ ಅದೇ ನಮ್ಮ ಅಕ್ಕದ ಈ ತರ ಟ್ಯಾಲೆಂಟ್ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗಿಲ್ಲ. ಬಟ್ ಅವ್ರ ಪ್ರೈಸಸ್ ಗೆಲ್ಕೊಂಡ್ಬರೋದು ಅದೆಲ್ಲ ನೋಡಿ ಸೊ ಏನಾದ್ರು ಈ ತರ ಮಾಡ್ಬೋದಲ್ಲ, ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬೋದಲ್ಲ ಅಂತ ಒಂದ್ ಐಡಿಯಾ ಬಂದಿತ್ತು. ಸೊ ಅದರಿಂದ ನಾನು ಸ್ಟಾರ್ಟ್ ಮಾಡಿದೆ ಅಡಿಗೆದು. ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ ಬಂದ್ ಮಾತಾಡಕ್ಕೆ. ಅದರಿಂದ ನಮ್ಮ ಅಕ್ಕನ ಇದ್ ಮಾಡಿಸಿ ಇದ್ ಮಾಡಿದ್ವಿ, ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ದು ಅಡಿಗೆ ಎಲ್ಲ ಇವ್ರ ಮೇಲೆ ಪ್ರಯೋಗ ಮಾಡೋದ ನೀವು ಫಸ್ಟ್? ಮನೇಲಿ ಕೆಲವೊಂದು ರೆಸಿಪಿಗಳು ನನ್ಗೆ ಯೂಟ್ಯೂಬ್ ಬಂದ್ಮೇಲೆನೆ ಗೊತ್ತಾಗಿದ್ದು. ಎಷ್ಟೊಂದು ರೆಸಿಪಿ ಇದೆಯಾ, ಈ ತರನು ಮಾಡ್ತಾರ, ಈ ತರ ಎಲ್ಲ ಯೂಸ್ ಮಾಡ್ತಾರ ಅಂತ. ಆದ್ರೆ ನನ್ ಮೈಂಡ್ ಅಲ್ಲಿ ಏನ್ ಬಂತಂದ್ರೆ ಇದು ನಮ್ಗೆ ನೋಡೋರ್ಗೆ ಯೂಸ್ ಆಗ್ಬೇಕು. ಸುಮ್ನೆ ಟೈಮ್ ಪಾಸಿಂಗ್ ನೋಡಿ ಸ್ಕಿಪ್ ಮಾಡೋದಲ್ಲ. ನಾವ್ ಮಾಡೋದು ಅವ್ರಿಗೆ ಟ್ರೈ ಮಾಡಿ ಅವರು ಚೆನ್ನಾಗಿದೆ ಅಂತ ಕಮೆಂಟ್ ಆಗ್ತಾರಲ್ಲ, ಅದರಿಂದ ನನ್ಗೆ ಇನ್ನು ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಜನ ತುಂಬಾ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಾರೆ. ಸೊ ನನ್ಗಂತೂ ಇದು ಮರೆಯಕ್ಕೆ ಆಗಲ್ಲ. ನಮ್ ಲೈಫಲ್ಲಿ ನಾನು ಹೆಂಗೋ ಇರ್ತೀನಿ, ಯಾವ ತರನೋ ಇರ್ತೀನಿ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಮಟ್ಟಿಗೆ ತಗೊಬಂದ್ ನಿಲ್ಸಿದ್ದಾರೆ. ಸೊ ಎಲ್ಲರ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ಕೊಂತೀನಿ. ಖಂಡಿತ. ಎಷ್ಟೊಂದ್ ಸತಿ ಬ್ಯಾಚುಲರ್ಸ್ ಇದ್ದಾಗ ಏನೋ ಒಂದ್ ಬೇಕು ತಿನ್ನಕ್ಕೆ ಅಂತಿರುತ್ತೆ. ಯಾವಾಗ್ಲೂ ಸ್ವಿಗ್ಗಿ ಝೊಮ್ಯಾಟೊ ಅಂತ ಆರ್ಡರ್ ಮಾಡಕ್ ಆಗಲ್ಲ, ಮನೇಲಿ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು ಅಂತ ಗೊತ್ತಾಗದೆ ಇರುವಾಗ ಫಸ್ಟ್ ಮಾಡೋದೇ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡೋದು. ಅವಾಗ ಆಬ್ವಿಯಸ್ಲಿ ನಿಮ್ದು ಸರ್ಚ್ ಹಿಸ್ಟ್ರಿ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಹೆಲ್ಪ್ ಆಗಿರುತ್ತೆ ಖಂಡಿತ. ಇವತ್ತಿನ ದಿನ ಇದೇ ರೆಸಿಪಿ ಅಂತ ಹೇಗ್ ಡಿಸೈಡ್ ಮಾಡ್ತೀರಾ? ನಾನು ಇವತ್ತಂತಲ್ಲ, ಇವಾಗ ನಂದು ನಾಳೆ ವಿಡಿಯೋ ಇರುತ್ತೆ. ಇವತ್ ಪ್ರಿಪೇರ್ ಆಗಿರ್ತೀನಿ, ರೆಸಿಪಿ ಮಾಡೋಣ ಅಂತ ರೆಡಿ ಆಗಿರ್ತೀನಿ. ಅದೇ ನಾಳೆ ಬೆಳಗ್ಗೆಗೆ ಚೇಂಜ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಒಂದೊಂದು ಫಿಕ್ಸ್ ಇರುತ್ತೆ ನನ್ಗೆ, ಇಲ್ಲ ನಾಳೆ ಇದೇ ರೆಡಿ ಮಾಡ್ಬೇಕು ಅಂತ. ಸೊ ಇವಾಗ ನೆನ್ನೆ ಒಂದು ರೆಸಿಪಿ ಮಾಡಿದ್ವಿ. ಬ್ರೆಡ್ ಇದೆ ಮನೇಲಿ, ಮೊಟ್ಟೆ ಇದೆ, ಕಡಲೆಪುರಿ ಇದೆ. ಅಂದ್ರೆ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತಾ, ಸರಿ ಬೇಗನೆ ಕ್ವಿಕ್ ಆಗಿ ಆಗ್ಬೇಕು ಅನ್ನೋ ಐಡಿಯಾದಲ್ಲಿ ಟ್ರೈ ಮಾಡಿದೆ. ಕಡಲೆಪುರಿ ತಗೊಂಡೆ, ಹಂಗೆ ಇಮಿಡಿಯೇಟ್ಲಿ ಒಂದು ರೆಸಿಪಿ ಮಾಡಿದೆ. ಹಂಗೆ ನಾವೇನೋ ಮಾಡ್ಬೇಕು ಅನ್ಕೊಂಡಿರ್ತೀನಿ, ಅದಿಲ್ಲ ನನ್ಗೆ ಇವಾಗ ಆಗಲ್ಲ ಮಾಡೋದಕ್ಕೆ, ಟೈಮ್ ಜಾಸ್ತಿ ಆಗುತ್ತೆ, ಇಲ್ಲ ಈಸಿಯಾಗಿ ಮಾಡ್ಬೇಕು ಅನ್ನೋ ತರ ಪ್ಲಾನ್ ಬಂದ್ಬಿಡುತ್ತೆ. ಅವಾಗ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಹಂಗೆ ನನ್ ಮೈಂಡ್ ಒಂದೇ ತರ ಇರೋದಿಲ್ಲ, ಚೇಂಜ್ ಆಗ್ತಾನೆ ಇರುತ್ತೆ. ಹಂಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಜನನೇ ನಮ್ಗೆ ಇದು ರೆಸಿಪೀಸ್ ಎಲ್ಲ ತೋರಿಸ್ತಾ ಇದ್ರು. ಅವ್ರ ಏನ್ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ಅದನ್ನೇ ನಾವು ಸುಮಾರು ಒಂದು 3-4 ವರ್ಷ ಅವ್ರಿಗೆ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಲ್ಲ, ಒಂದ್ ಬುಕ್ಕೆ ಮಾಡಿಟ್ಟಿದ್ದೆ ನಾನು. ಪ್ರತಿಯೊಬ್ಬರದ್ದು ಹೆಸರು ಏನ್ ರೆಸಿಪಿ ಅಂತ ಬರ್ಕೊಂಡು ಆತರ ಒಂದ್ 3 ವರ್ಷ ಮಾಡಿದೀನಿ. ಯಾರಿಗೂ ಹೇಳಿಲ್ಲ, ಇದೆ ಫಸ್ಟ್ ಹೇಳ್ತಾ ಇರೋದು ನಾನು. ಸೊ ಬುಕ್ ಅಲ್ಲಿ ಬರ್ದಿಟ್ಕೊಂಡಿದೆ. ಇವಾಗ ಸ್ವಲ್ಪ ಕಡಿಮೆ ಜನ ಕಮೆಂಟ್ ಅಲ್ಲಿ ಕೇಳ್ತಾರೆ. ಅಷ್ಟೊಂದ್ ಮಾಡಿದೀರಲ್ಲ ನೀವು? ಮಾಡಿದೀನಿ. ಸೊ ಸರ್ಚ್ ಮಾಡ್ರೆ ಆಲ್ರೆಡಿ ಇರುತ್ತೆ ನೀವು ಮಾಡಿರೋದು. ಹೌದು,
ನನಗೆ ಅದೇ ಗೊತ್ತಾಗ್ತದೆ, ಇಷ್ಟು ರೆಸಿಪಿ ನಾನು ಮಾಡಿದೀನ ಅಂತ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ. ಶುರು ಮಾಡಿದ್ ಯಾವಾಗ, ಯಾವ ಇಯರ್? 2017 ಮೇಡಮ್. ಓಕೆ. ಅದೇ ನಾನು ಕಂಪ್ನಿಯಿಂದ ಕಾಂಪಿಟೇಷನ್ ಅಲ್ಲಿ ಮಾಡ್ಕೊ ಬಂದೆ, ಮನೇಲಿ ಉಳ್ದಿತ್ತು ಸ್ವಲ್ಪ ಎಲ್ಲ ಐಟಮ್ ಎಲ್ಲ ಹಾಕೊಂಡು ಸರಿ ನೋಡೋಣ ಮೊಬೈಲ್ ಅಲ್ಲಿ ಮಾಡು ಅಂತ ಹೇಳ್ದೆ. ಮೊಬೈಲ್ ಅಲ್ಲಿ ಮಾಡ್ದ, ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ದ. ನಮ್ ಚಾನಲ್ ಹೆಸರಿಡೋದಕ್ಕೆ ಎಷ್ಟೋಷ್ಟು ಡಿಫ್ರೆಂಟ್ ಆಗಿ 10 ಲೈನ್ 15 ಲೈನ್ ತರ ಹೆಸರುಗಳು ಇಟ್ಟಿದೆ. ಇಲ್ಲ ಆಮೇಲೆ ನಾನು ಯೂಟ್ಯೂಬ್ ಅವಾಗ ಇವ್ನ ಫೋನ್ ಅಲ್ಲಿ ನೋಡ್ಕೊಂತ ಇದ್ದೆ. ಜನಕ್ಕೆ ಕ್ಲಿಕ್ ಆಗಿ ನಮ್ ಹೆಸರು ಗೊತ್ತಾಗ್ಬೇಕು, ಚಿಕ್ಕದಾಗೂ ಇರ್ಬೇಕು ಅನ್ನೋ ತರ ಪ್ಲಾನ್ ಮಾಡಿದೆ. ಅವಾಗ ರೇಖಾ ಅಡುಗೆ ಅಂತ ರೇಖಾ ಕಿಚನ್ ಅಂತ ಹೇಳ್ತಾರೆ. ಅದ್ ಬೇಡ ಚೆನ್ನಾಗಿಲ್ಲ ಅಂದ್ಮೇಲೆ ಕಿಚನ್ ಅಂದ್ರೇನು ಅಡುಗೆ ಮನೆ, ರೇಖಾ ಅಡುಗೆ ಅಂತ ಇಡು ಅಂತ ಅವಾಗ ಅವ್ನ್ ಫಿಕ್ಸ್ ಆದ. ಆ ತರ ಟ್ರೈ ಮಾಡಿದ್ರಿ. ತುಂಬಾ ಕಷ್ಟ ಬಿದ್ದಿದ್ದೀರ ಅವಾಗ ರೆಸಿಪಿ ಮಾಡಕ್ಕೆ. ಮನೇಲಿ ಪಾತ್ರೆನೂ ಇರ್ಲಿಲ್ಲ ನಮ್ದು, ಹೇಳ್ಕೊಳಕ್ ಮನೆ ಸಿಂಪಲ್ ಶೀಟ್ ಮನೆ. ಅಡ್ಗೆ ಮನೆಯಲ್ಲೂ ಇಬ್ಬರೇ ನಿಂತ್ಕೊಳಕ್ ಆಗೋದು, ಆತರ ಇದ್ದಿದ್ದು. ಯಾವ್ದೇ ರೀತಿ ಟ್ರೈಪಾಡ್ ಇಲ್ಲ, ಕಿಟಕಿ ಬೆಳಕಲ್ಲಿಂದ ಅಡ್ಗೆ ಮಾಡ್ತಾ ಇದ್ದಿದ್ದು. ತುಂಬಾ ಜನ ಕಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಈ ತರ ಪಾತ್ರೆ ಯೂಸ್ ಮಾಡಿ, ಈ ತರನೇ ಮಾತಾಡಿ. ಯಾಕಂದ್ರೆ ಕೆಲವರು ನೀವು ಮಾತಾಡೋ ಲ್ಯಾಂಗ್ವೇಜ್ ತಮಿಳ್ ತರ ಇದೆ ಅಂತ ಹೇಳೋರು. ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಗಾರ್ಮೆಂಟ್ಸ್ ಅಲ್ಲಿ ಇರುವಾಗನೇ, ಮುಖದಲ್ಲಿ ಸ್ಟ್ರೋಕ್ ಆಗ್ಬಿಟ್ಟಿತ್ತು. ಇವಾಗ ಅಷ್ಟೇ ನನ್ಗೆ ಏನಾದ್ರು ಸ್ವಲ್ಪ ನಡ್ಕ ತರ ಆದ್ರೆ ಅಳು ಬಂದ್ರೆ ಮಾತೇ ಬರೋದಿಲ್ಲ. ಅದು ಕನ್ನಡ ಸ್ಪಷ್ಟವಾಗಿ ಮಾತಾಡಕ್ ಬರಲ್ಲ ಕೆಲವೊಂದು. ಅದಕ್ಕೆ ತುಂಬಾ ಜನ ತರ ಕೇಳಿದ್ದಾರೆ. ಸೊ ತುಂಬಾ ಕಷ್ಟ ಬಿದ್ದಿದ್ದು ಇದ್ರಲ್ಲಿ. ಅದಾದ್ಮೇಲೆ ಅಂದ್ರೆ ಇದೆಲ್ಲ ಯೂಟ್ಯೂಬ್ಗೆ ಮುಂಚೆ ಆಗಿದ್ದ, ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರ? ಇಲ್ಲ, ಯೂಟ್ಯೂಬ್ ಮುಂಚೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೊ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಆಗಿ 1 ವರ್ಷಕ್ಕೆ ಕೆಲ್ಸ ಬಿಟ್ಟೆ. ಅದೇ ಇದು ಮಾಡ್ಕೊಂತ ಇದ್ದೆ ನಾನು, ಆಗಿಲ್ಲ ನನ್ ಕೈಲಿ. ತುಂಬಾ ರೆಸಿಪಿಗಳು ಕಮೆಂಟ್ ಅಲ್ಲಿ ಬರ್ತಾ ಇತ್ತು. ಇನ್ನೊಂದೇನಂದ್ರೆ ನನಗೆ ಅದೇ ಟೈಮ್ಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಮತ್ತೆ ಸರಿ ಬೇಡ, ರಜಾ ಹಾಕೋದ್ ಬೇಡ. ತುಂಬಾ ರಜಾ ಹಾಕಿ ಬೈಸ್ಕೊಂತ ಇದ್ದೆ ಗಾರ್ಮೆಂಟ್ಸ್ ಅಲ್ಲಿ, ಇದೇ ರೆಸಿಪಿ ಮಾಡೋದಕ್ಕೋಸ್ಕರನೇ. ಯಾಕಂದ್ರೆ ಇವನ್ ಕೆಲ್ಸಕ್ಕೆ ಹೋಗ್ತಾ ಇದ್ದ, ಸಿಗೋದ್ ಒಂದ್ ದಿವಸ ಶನಿವಾರ ಭಾನುವಾರ. ನನಗ್ ಭಾನುವಾರ ಸಿಗುತ್ತೆ, ಇವನ್ ಶನಿವಾರ ಭಾನುವಾರ ಸಿಗ್ತಾ ಇತ್ತು. ಸೊ ಭಾನುವಾರ ನಾನು ಒಂದೇ ದಿವಸಕ್ಕೆ 6 ರೆಸಿಪಿಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಕರಿತಾ ಇದ್ದೆ. ಒಂದೇ ದಿವಸ ನಾವು ಬೆಳಗಿಂದ ಸಾಯಂಕಾಲ ಗಂಟ ಫುಲ್ ಅಡ್ಗೆನೆ ಮಾಡ್ತಾ ಇದ್ವಿ. ಇವಾಗ ಚಿಕ್ಕ ರೆಸಿಪಿನ 5-10 ನಿಮಿಷದಲ್ಲಿ ಮಾಡ್ಕೊ ಬರ್ತಾ ಇದ್ದೆ. ಅವಾಗ ಮಾಡಿರೋದೆಲ್ಲ ದೊಡ್ಡ ರೆಸಿಪಿನೇ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ ಗಂಟನೂ ಮಾಡ್ತಾ ಇದ್ವಿ. ಒಂದು ವಾರಕ್ಕೆ 6 ರೆಸಿಪಿ ಬೇಕಂದ್ರೆ 6 ರೆಡಿ ಮಾಡ್ತಾ ಇದ್ದೆ. ಬುಕ್ಕಲ್ಲಿ ಬರ್ದಿಟ್ಕೊಳ್ಳೋದು, ಎಲ್ಲ ಜೋಡಿಸಿಟ್ಕೊಳ್ಳೋದು. ನಮ್ಮಮ್ಮ ಆಗ್ಲಿ ನಮ್ಮ ತಂಗಿ ಆಗ್ಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಏನಾದ್ರು ಇಂಥ ಐಟಮ್ ಇಲ್ಲ ಅಂದ್ರೆ ಎಲ್ಲ ತಂದು ಕೊಟ್ಟಿದ್ದಾರೆ. ನೀವ್ ಹೇಳಿದ್ರಿ ಹೇಗೆ ಮುಂಚೆ ಶೀಟ್ ಮನೇಲಿ ಇದ್ರಿ ಅಂತೆಲ್ಲ. ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ, ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ. ಅದ್ರಿಂದ ಎಷ್ಟು ಹೆಲ್ಪ್ ಆಗಿದೆ ನಿಮ್ಗೆ? ತುಂಬಾ ಹೆಲ್ಪ್ ಆಗಿದೆ ಮೇಡಮ್. ಯೂಟ್ಯೂಬ್ ಅನ್ನೋ ವೇದಿಕೆ ನಮ್ಮಂತವ್ರಿಗೆ ತುಂಬಾನೇ ಒಂದು ಲೈಫ್ ನೇ ಚೇಂಜ್ ಮಾಡ್ಬಿಟ್ಟಿದೆ. ಸೊ ಎಷ್ಟೋ ಕಷ್ಟದಲ್ಲಿ ಇರೋರಿಗೆ ಈ ಯೂಟ್ಯೂಬ್ ಅನ್ನೋದಲ್ಲ, ಈ ಸೋಷಿಯಲ್ ಮೀಡಿಯಾ ತುಂಬಾ ಜನಕ್ಕೆ ಕೆಲವ್ರು ಕೆಟ್ಟದಾದ್ರೂ ಕೆಲವ್ರಿಗೆ ಒಳ್ಳೇದಾಗಿದೆ ಅದು, ಅದರಿಂದಾನೆ. ಸೊ ಈ ತರ ಇವಾಗ ನನ್ಗೆ ಎಷ್ಟೋ ಟ್ಯಾಲೆಂಟ್ ಇತ್ತು. ನಮ್ಮ ಮನೇಲಿ ನಮ್ಮ ತಮ್ಮಿಂದ ನಾನು ಮುಂದೆ ಬಂದೆ. ಇಲ್ಲಾಂದ್ರೆ ನಾನು ಇದುವರೆಗೂ ಇನ್ನು ಗಾರ್ಮೆಂಟ್ಸ್ ಅಲ್ಲೇ ಟೈಲರ್ ಆಗಿ ಉಳ್ಕೊಂತ ಇದ್ದೆ. ಸೊ ಈ ತರ ತುಂಬಾ ಟ್ಯಾಲೆಂಟ್ ಇರೋರು ಯಾರಾದ್ರೂ ಮನೇಲಿ ಸಪೋರ್ಟ್ ಮಾಡಿದ್ರೆ, ಅಥವಾ ಇವಾಗಂತೂ ತುಂಬಾ ಆನ್ಲೈನ್ ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂತ ಅವಕಾಶಗಳು ತುಂಬಾನೇ ಇದಾವೆ. ಸೊ ಖಂಡಿತ ಯಾರು ಮಿಸ್ ಮಾಡ್ಕೋಬೇಡಿ. ಇರುವಂತ ಅವಕಾಶ ಯೂಸ್ ಮಾಡ್ಕೊಂಡು ನೀವು ಜೀವನದಲ್ಲಿ ಚೆನ್ನಾಗಿ ಬೆಳೀರಿ ಅಂತ ಕೇಳ್ಕೊಂತೀನಿ ಎಲ್ರ ಹತ್ರನು. ಅವ್ರು ಹೇಳಿದ್ರು ಹೇಗೆ ರೇಖಾ ಅಡುಗೆ ಅಂತ ಚೂಸ್ ಮಾಡಿದ್ರಿ, ಚಿಕ್ಕ ನೇಮ್ ಇದ್ರೆ ಎಲ್ರಿಗೂ ಈಸಿ ಆಗುತ್ತೆ ನೆನ್ಪಿಟ್ಕೊಳಕ್ಕೆ ಅಂತೆಲ್ಲ. ಹಂಗೆ ನೀವು ನೀವೇ ಅಪ್ಲೋಡ್ ಮಾಡ್ತೀರಲ್ಲ ವಿಡಿಯೋಸ್, ಅಪ್ಲೋಡ್ ಮಾಡುವಾಗೆಲ್ಲ ಟೈಟಲ್ ಯೋಚನೆ ಮಾಡ್ಬೇಕಾಗುತ್ತೆ. ಎವ್ರಿ ವಿಡಿಯೋಗೆ ಬೇರೆ ಟೈಟಲ್ ಕೊಡ್ಬೇಕು. ಅದನ್ನ ಹೇಗ್ ಡಿಸೈಡ್ ಮಾಡ್ತೀರಾ? ಅದು ಹೇಗೆ ಡಿಸೈಡ್ ಮಾಡ್ತಾರೆ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಅವಾಗ ಜಾಸ್ತಿ ಚಾನಲ್ಸ್ ಇರ್ಲಿಲ್ಲ. ಸೊ ಮೇನ್ ರೆಸಿಪಿ ನೇಮ್ಸ್ ಎಲ್ಲ ಸ್ಟಾರ್ಟಿಂಗ್ ನೀವು ಹಳೆ ವಿಡಿಯೋ ಎಲ್ಲ ನೋಡಿದ್ರೆ ಸಿಂಪಲ್ ಆಗಿ ಇರ್ತಾ ಇತ್ತು. ಅದು ಹೋಗ್ತಾ ಹೋಗ್ತಾ ಟ್ರೆಂಡ್ ಸ್ಟಾರ್ಟ್ ಆದಾಗ ನಾವೇ ಹೊಸದಾಗಿ ಏನಾದ್ರು ಒಂದು ನೋಡಿದ ತಕ್ಷಣ ಜನಕ್ಕೆ ಅಟ್ರಾಕ್ಟ್ ಆಗ್ಬೇಕು ಟೈಟಲ್. ಸೊ ಆತರ ಯೋಚನೆ ಮಾಡಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ವೆಜ್ ಬಿರಿಯಾನಿ, ಇವಾಗ ರೀಸೆಂಟ್ ಆಗಿ ಒಂದು ಬಿರಿಯಾನಿ ಮಾಡಿದೆ, ಅಕ್ಕಿ ಇಲ್ಲದೆ ಬಿರಿಯಾನಿ ಅಂತ. ಬಟ್ ಅಕ್ಕಿ ಬದಲು ಅಲ್ಲಿ ಬೇರೆ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರ್ತೀವಿ, ರವೆ ಅಂತ. ಸೊ ಅಲ್ಲಿ ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ, ಬಿರಿಯಾನಿ ಅಕ್ಕಿ ಇಲ್ದಿರ ಮಾಡ್ಬೋದಾ ಅಂತ. ಸೊ ಆತರ ಅದು ಕ್ಲಿಕ್ ಮಾಡ್ತಾರೆ ನೋಡಿ. ಸೊ ಆತರ ಇದ್ ಮಾಡಿದ್ರು ಟೈಟಲ್ಸ್, ಒಂಥರ ಐಡಿಯಾ ಬರುತ್ತೆ. ಒಂದು ಡಿಶ್ಗೆ ನೀವು ಹೊಸದಾಗಿ ಹೆಸರಿಡ್ಬೇಕಂದ್ರೆ ಅವಾಗ ಹೇಗೆ ಏನಂತ ನೇಮ್ ಮಾಡ್ತೀರಾ? ಆತರ ಯಾವ್ದಾದ್ರು ಫಸ್ಟ್ ಟೈಮ್ ನೀವು ನೇಮ್ ಮಾಡಿರೋ ಡಿಶ್ ಹೆಸರೇನು? ಅಂದ್ರೆ ಫಸ್ಟ್ ಟೈಮ್ ಅಂದ್ರೆ ಇವಾಗ ಚಿತ್ರಾನ್ನ ಅನ್ಕೊಳ್ಳಿ, ಚಿತ್ರಾನ್ನದಲ್ಲಿ ಮಸಾಲೆ ಚಿತ್ರಾನ್ನ ಬರುತ್ತೆ, ಅಥವಾ ಬೇರೆ ತರ ತೆಂಗಿನಕಾಯಿ ಯೂಸ್ ಮಾಡಿರ್ತೀರಿ, ಸಾಸಿವೆ ಯೂಸ್ ಮಾಡಿರ್ತೀರಿ. ಆತರ ಏನಾದ್ರು ಒಂದು ಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲಿ ಆತರ ಇಟ್ಬಿಟ್ಟು ಇದ್ ಮಾಡ್ತೀವಿ. ನೆನ್ನೆ ಒಂದು ಅಪ್ಲೋಡ್ ಮಾಡಿದ್ರೆ, ಅದೇ
ಅಕ್ಕಿ ಇಲ್ದೆ ಬಿರಿಯಾನಿ ಮಾಡೋದಂತ ಅದ್ ನಾನೇ ಟ್ರೈ ಮಾಡ್ದೆ. ಮತ್ತೆ ಇನ್ನೊಂದು ಚಿಕನ್ ರೆಸಿಪಿ ಒಂದು ಟ್ರೈ ಮಾಡ್ದೆ. ನಾನು ಹೇಳ್ದೆ ಇದು ಮಸಾಲಾ ಕರಿ, ಚಿಕನ್ ಮಸಾಲಾ ಕರಿ ಇಲ್ಲ ಚಿಕನ್ ಕರಿ ಆತರ ಏನ್ ಇಡೋದು, ಇಲ್ಲಾಂದ್ರೆ ನೀನೇ ಕಮೆಂಟ್ ಇದ್ರಲ್ಲೇ ಬರ್ದ್ಬಿಡೋ, ನೀವೇನೋ ಒಂದ್ ಹೆಸರು ಕಂಡಿಡಿ ಅಂತ. ಅದೇ ತರನೇ ಒಂದ್ ಮಾಡಿದ್ರೆ ನೀವೇ ಒಂದ್ ಹೆಸರು ಕೊಡಿ. ಓಕೆ, ಅದಕ್ಕೆ ರೆಸ್ಪಾನ್ಸ್ ಬಂತಾ? ತುಂಬಾ ಕಮೆಂಟ್ಸ್ ಬರುತ್ತೆ. ಓಕೆ, ಕಮೆಂಟ್ ಬಂತು ಮೇಡಮ್. ಓಕೆ. ನೀವು ಹ್ಯಾಶ್ ಟ್ಯಾಗ್ಸ್ ಎಲ್ಲ ಹೇಗೆ ಯೂಸ್ ಮಾಡ್ತೀರಾ? ಹ್ಯಾಶ್ ಟ್ಯಾಗ್ ಬಿಕಾಸ್ ಯೂಟ್ಯೂಬ್ ಅಲ್ಲಿ ಇಟ್ ಇಸ್ ಇಂಪಾರ್ಟೆಂಟ್ ಅಲ್ಲ, ಸರ್ಚ್, ಬಿಕಾಸ್ ಯೂಟ್ಯೂಬ್ ಇಸ್ ಅ ಸರ್ಚ್ ಇಂಜಿನ್ ಆಪರೇಷನ್. ಸೊ ಹೇಗೆ ಅದನ್ನ ಹ್ಯಾಶ್ ಟ್ಯಾಗ್ ಆಕ್ಚುಲಿ ಹ್ಯಾಶ್ ಟ್ಯಾಗ್ ಈಗೀಗ ಸ್ವಲ್ಪ ಟ್ರೆಂಡ್ ಆಗ್ತಾ ಇರೋದು, ಬಿಫೋರ್ ಒಂದು 2 years ಇಂದ. ಅದಕ್ಕೂ ಮುಂಚೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದ್ರೆ ಟ್ಯಾಗ್ಸ್ ಮೇನ್ ಆಗ್ತದೆ. ಟ್ಯಾಗ್ಸ್ ಮೇನ್. ಇವಾಗ ನಮ್ದು ಹಳೆ ವಿಡಿಯೋ ಎಲ್ಲ ಬರೋ ಕಾರಣ ಟ್ಯಾಗ್ಸ್, ಟೈಟಲ್, ಆಮೇಲೆ ಡಿಸ್ಕ್ರಿಪ್ಷನ್ ಅಂಡ್ ಥಂಬ್ನೇಲ್. ಅದಕ್ಕೆ ಟಿಪ್ಸ್ ಏನ್ ಕೊಡ್ತೀನಿ ಅಂದ್ರೆ ಯೂಟ್ಯೂಬರ್ಸ್ಗೆ 3ರಲ್ಲೂ ನೀವು ಯೂಸ್ ಮಾಡ್ಬೇಕು. ನಿಮ್ದು ರೆಸಿಪಿ ಆಗ್ಲಿ ಯಾವ್ದೋ ಒಂದು ವಿಡಿಯೋ ಇರುತ್ತಲ್ಲ, ಆ ಮೇನ್ ಟೈಟಲ್ ನ 3ರಲ್ಲಿ ಯೂಸ್ ಮಾಡಿ. ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋದನ್ನು ಯೂಸ್ ಮಾಡ್ಬೇಕಾಗುತ್ತೆ ನೀವು. ಫಾರ್ ಎಕ್ಸಾಂಪಲ್ ಇವಾಗ ಬಿರಿಯಾನಿ, ಹೌದು, ಬಿರಿಯಾನಿ ಅಂತ ಇಟ್ಕೊಳ್ಳಿ. ಅವಾಗ ಟ್ಯಾಗ್ ಅಲ್ಲಿ ನೀವು ವೆಜ್ ಬಿರಿಯಾನಿ ಅಂತ ಹಾಕ್ಬೋದು, ಚಿಕನ್ ಬಿರಿಯಾನಿ ಅಂತ ಹಾಕ್ಬೋದು. ಬಿರಿಯಾನಿ ಅನ್ನೋ ವರ್ಡ್ ಅಲ್ಲಿ ಬರ್ಬೇಕು ಒಟ್ನಲ್ಲಿ. ಸೊ ಅವಾಗ ಎಲ್ಲ ಏನೇನು ಬಿರಿಯಾನಿ ಅಂತ ಸರ್ಚ್ ಮಾಡಿದಾಗೆಲ್ಲ ಅದು ಬರುತ್ತೆ. ಹೌದು, ಆತರ. ಓಕೆ, ಓಕೆ. ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ತೀರಾ ಏನ್ ಹಾಕ್ಬೇಕು, ಟೈಟಲ್ ಏನ್ ಹಾಕ್ಬೇಕು, ಟ್ಯಾಗ್ಸ್ ಏನ್ ಹಾಕ್ಬೇಕು ಅಂತೆಲ್ಲ? ಅದೆಲ್ಲ ಫುಲ್ ನಿಮ್ ಕೆಲಸನಾ? ನಾನ್ ರೆಸಿಪಿ ನಿಮ್ ಕೇಳ್ತೀನಿ ಅಷ್ಟೇ. ನಾನ್ ಮಿಕ್ಕಿದ ಟ್ರೆಂಡಿಂಗ್ ತಕ್ಕಂಗೆ ನಾನ್ ನೋಡ್ಕೊಂಡು ಏನೊಂದ್ ಹಾಕ್ತೀನಿ. ನಾನು ಒಂದ್ ಹೇಳ್ತೀನಿ, ಅವನು ಹಾಕಿರ್ತಾರೆ. ಆಮೇಲೆ ಇನ್ನೊಂದ್ ಏನಂದ್ರೆ ಜಸ್ಟ್ ಅಂದ್ರೆ ಒಂದು 15-30 ಮಿನಿಟ್ಸ್ ಬಿಟ್ಟು ವ್ಯೂಸ್ ಏನು ಪಿಕಪ್ ಆಗಿಲ್ಲ ಅಂದ್ರೆ ಟೈಟಲ್ ಚೇಂಜ್ ಮಾಡ್ಬಿಡ್ತೀನಿ. ಓಕೆ, ಓಕೆ. ಇವಾಗ ಸ್ವಲ್ಪ ಲಾಂಗ್ ವಿಡಿಯೋಸ್ ಎಲ್ಲ ಸ್ಲೋ ಆಗ್ಬಿಟ್ಟಿದೆ. ಹೌದು, ಹೌದು. ಈಗ ಎಲ್ಲರೂ ಶಾರ್ಟ್ ಫಾರ್ಮ್ ವಿಡಿಯೋಸ್ ನೋಡೋದು ಜಾಸ್ತಿ. ಸೊ ನೀವು ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಶುರು ಮಾಡಿದಾ? ಇನ್ಸ್ಟಾಗ್ರಾಮ್ ಯಾವಾಗ ಶುರು ಮಾಡಿ? ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ರೇಖಾಡಿಗೆ ಯೂಟ್ಯೂಬ್ ಚಾನಲ್ ಮಾಡಿದಾಗನೇ ಓಪನ್ ಮಾಡಿದ್ದ. ಅದೇನು ನಾವೇನು ಯೂಸೇ ಮಾಡ್ತಾ ಇರ್ಲಿಲ್ಲ. ನಾನು ಸರಿ ರೆಸಿಪಿ ಎಲ್ಲ ಮಾಡಿದ್ಮೇಲೆ ಸುಮ್ನೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ, ನಾನು ರೀಲ್ಸ್ ನೋಡ್ತಾ ಇದ್ದೆ, ಆತರ ಎಲ್ಲ ಮಾಡ್ತಾ ಇದ್ನಲ್ಲ. ಇವಾಗ ಒಂದು 6 ತಿಂಗಳಿಂದ ನಾನು ಕಲ್ತ್ಕೊಂಡು ಇವಾಗ ಅದರಲ್ಲಿ 64,000 ಜನ ಫಾಲೋವರ್ ಆಗಿದ್ದಾರೆ. ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೇ ವಿಡಿಯೋ ಮಾಡಿ ನಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೂಪರ್. ಅಂದ್ರೆ ಇನ್ನೂ ಹೇಳಿಲ್ಲ ಆಕ್ಚುಲಿ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಇದೆ ಇದ್ ಮಾಡಿ ಅಂತ ಇನ್ನೂ ಹೇಳಿಲ್ಲ. ಜಾಸ್ತಿ ನಾನು ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಮೇಡಮ್. ಎಲ್ಲ ಅವರಾಗೆ ನೋಡಿ ಕಂಡಿರೋದು ಮಾತಾಡ್ಸಿರೋದೇ ಹೆಚ್ಚು, ತುಂಬಾ ಜನ. ಸೊ ಈಗ ಇನ್ಸ್ಟಾಗ್ರಾಮ್ಗೆಲ್ಲ ನೀವೇ ವಿಡಿಯೋ ಮಾಡಿ ಎಡಿಟ್ ಮಾಡೋದೆಲ್ಲ ನೀವೇನಾ? ಹೇಗ್ ಶೂಟ್ ಮಾಡ್ತೀರಾ? ಮೊಬೈಲ್ ಅಲ್ಲೇ ಮಾಡ್ತೀನಿ ಮೇಡಮ್. ಇವಾಗೆಲ್ಲ ಅಡ್ಗೆ ಮಾಡ್ತಾ ಮಾಡ್ತಾ ಒಂದ್ ಕೈಯಲ್ಲಿ ಇಲ್ಲ, ಟ್ರೈಪಾಡ್ ಇಟ್ಕೊಂತೀನಿ. ಟ್ರೈಪಾಡ್ ಇಟ್ಕೊಂಡು ಅದ ಶಾರ್ಟ್ ವಿಡಿಯೋ ಅಲ್ವಾ ಇನ್ಸ್ಟಾಗ್ರಾಮ್, ಬೇಗ ಎಲ್ ಬೇಕು ಆನ್ ಮಾಡ್ಕೊಳ್ಳೋದು, ಯಾವಾಗ ಬೇಕು ಆಫ್ ಮಾಡ್ಕೊಳ್ಳೋದು ಈಸಿಯಾಗಿ. ಅವಾಗ 10 ನಿಮಿಷಕ್ಕೆ ಅಡ್ಗೆ ಮಾಡೋದ್ನ ಬಂದ್ ಮೊಬೈಲ್ ಇಟ್ಕೊಂಡು 10 ನಿಮಿಷಕ್ಕೆ ಎಡಿಟ್ ಮಾಡ್ದೆ, ಅಪ್ಲೋಡ್ ಮಾಡ್ದೆ. ಅಷ್ಟೇ, ನನ್ಗೆ ಅದು ಈಸಿ ಆಗ್ಬಿಡ್ತು. ಆಮೇಲೆ ರೇಖಾ ಟ್ಯಾಲೆಂಟ್ ಚಾನಲ್ಗೂ ಇವಾಗ ವಿಡಿಯೋ ನಾನೇ ಮಾಡ್ಕೊಂತ ಇದೀನಿ, ಅಪ್ಲೋಡ್ ಮಾಡಕ್ ಇವ್ನು. ಯಾಕಂದ್ರೆ ನನಗೇನು ಬರೆಯೋದಕ್ ಬರೋದಿಲ್ಲ, ಅದ್ರಲ್ಲಿ ಟೈಪ್ ಮಾಡಕ್ಕಲ್ಲ. ಕಮೆಂಟ್ಸ್ ಮಾತ್ರ ಮಾಮೂಲಿ ಗೊತ್ತಿರೋ ತರ ಬೇಸಿಕ್ ಲೆಟರ್ ಗಳು ಮಾತ್ರ ಬರಿತೀನಿ. ಕಮೆಂಟ್ ಮಾತ್ರ ತುಂಬಾ ಯೂಟ್ಯೂಬ್ ಅಲ್ಲಿ ನೀವು ನೋಡಿ, ನಾನು ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ಪ್ರತಿಯೊಬ್ಬರಿಗೂ ಕಮೆಂಟ್ ಕೊಡ್ತಾನೆ ಇರ್ತೀನಿ. ನಾನು ಎಲ್ಲೂ ಬಿಟ್ಕೊಡೋದಿಲ್ಲ. 2 ದಿವಸ ಆಗ್ಲಿ 3 ದಿವಸ ಆಗ್ಲಿ ನಾನು ಕುತ್ಕೊಂಡು ಬೆಳಗಿನ ಜಾವ ನನ್ಗೆ ಬೆಳಗ್ಗೆ 5 ಗಂಟೆಗೆ ವಾಕಿಂಗ್ ಹೋಗೋ ಅಭ್ಯಾಸ ಇದೆ. ವಾಕಿಂಗ್ ಹೋಗಿ ಬಂದಿದ ತಕ್ಷಣ ಮೊಬೈಲ್ ಅಲ್ಲಿ ಕಮೆಂಟ್ ರಿಪ್ಲೈ ಕೊಡೋದು. ಆ ನಂತರ ನನ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಾನು. ನೀವು ಮಲ್ಗೋದು ಎಷ್ಟೊತ್ತಿಗೆ? ನನ್ಗೆ ಮಲ್ಗೋದ್ ಮಾಮೂಲಿ 10 ಗಂಟೆ 10:30ಗೆ. ಪಕ್ಕ ನನ್ಗೆ ವಾಕಿಂಗ್ ಹೋಗ್ಲೇಬೇಕು. ಏನಾದ್ರು ಫಂಕ್ಷನ್ ಆತರ ಇದ್ರೆ, ಇಲ್ಲ ತುಂಬಾ ನಿದ್ದೆ ಇದ್ದು ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇದ್ರೆ ಮಾತ್ರ ಅವತ್ತು ಸ್ಕಿಪ್ ಮಾಡ್ತೀನಿ. ಇಲ್ಲಾಂದ್ರೆ ವಾಕಿಂಗ್ ಹೋಗ್ತೀನಿ. ಓಕೆ. ಜಾಸ್ತಿ ನಾನು ಫೋನ್ ನೋಡ್ತೀನಿ, ಸ್ಟೋರೀಸ್ ಕೇಳ್ತೀನಿ ಜಾಸ್ತಿ. ನಿಮ್ದು ಸ್ಕ್ರೀನ್ ಟೈಮ್ ಎಷ್ಟಿದೆ ಅಂದ್ರೆ ಮೇಡಮ್? ನಾನು ಹೇಳ್ಬೇಕಂದ್ರೆ 3 ಫೋನ್ ಇಟ್ಟಿದ್ದೀನಿ. ಒಂದು ಇದಿಟ್ಕೊಂಡಿದೀನಿ ಮೂವೀಸ್ ನೋಡಕ್ಕೆ, ಒಂದು ಪಾಕೆಟ್ FM ಕೇಳ್ತೀನಿ ನಾನು, ಇನ್ನೊಂದು ಅಪ್ಲೋಡ್ ಮಾಡಕ್ಕೆ, ಕಮೆಂಟ್ ಮಾಡಕ್ಕೆ, ಇನ್ನೊಂದು ರೆಗ್ಯುಲರ್ ಆಗಿ ಎತ್ಕೊಂಡು ಹೋಗಕ್ಕೆ. 4 ಆಯ್ತು ಅಲ್ಲಿಗೆ. ಅಂದ್ರೆ ನನಗೆ ಅಂತ ಫೋನ್ ಒಂದೇ, ಇನ್ನ ಹಳೆ ಫೋನು 2 ಇದೆ. ಅದು ಯೂಸ್ ಮಾಡ್ತೀರಾ? ಅದೇ ಅದಕ್ಕೆ ಮಾತ್ರ ಯೂಸ್ ಮಾಡ್ತೀರಿ. ಒಂದ್ರಲ್ಲಿ ರೇಖಾ ಟ್ಯಾಲೆಂಟ್ ಚಾನಲ್ ನಡೆಯುತ್ತೆ, ಇನ್ನೊಂದ್ ನಂದು ಕೆಳಗೆ ಬಿದ್ದು ಅದು ಕ್ಯಾಮ್ರಾ ಹೋಗ್ಬಿಡ್ತು. ಸೊ ಅದ್ರಲ್ಲೇ ಕಮೆಂಟ್ ಎಲ್ಲ ರಿಪ್ಲೈ ಮಾಡೋದು. ಇನ್ನೊಂದ್ ನನಗೆ ವಿಡಿಯೋ ಮಾಡಕ್ಕೆ ರಿಪ್ಲೈ ಮಾಡಕ್ಕೆ ಫೋನ್ ಯೂಸ್ ಮಾಡ್ತಾ ಇದಾರೆ. ಎಲ್ರ ತರ ಕಾಸ್ಟ್ಲಿ ಫೋನ್ ಏನ್ ಇಟ್ಕೊಂಡಿಲ್ಲ ಮೇಡಮ್. ನನ್ಗೆ ಅಷ್ಟಾಗಿ ಏನ್ ಗೊತ್ತಿರಲ್ಲ. ಏನ್ ಗೊತ್ತಿಲ್ಲ ಅಂದ್ರೆ ಇವಾಗ ಗೂಗಲ್ ಅಲ್ಲೇ ವಾಯ್ಸ್ ರೆಕಾರ್ಡ್ ಅಲ್ಲೇ ಕೇಳೋದು ನಾನು.
ಕೇಳ್ಬಿಟ್ಟು ನಾನೇ ಇದ್ ಮಾಡ್ಕೊಂತೀನಿ, ಇಲ್ಲಾಂದ್ರೆ ಇವನ್ಗೆ ಹೇಳ್ಬಿಡ್ತೀನಿ. ಒಂಥರ ಕಾಮಿಡಿ. ಸೊ ನಿಮ್ಗೆ ಸ್ಕ್ರೀನ್ ಟೈಮ್ ಗೆಸ್ ಮಾಡಕ್ಕೂ ಆಗಲ್ಲ, 4 ಫೋನ್ ಯೂಸ್ ಮಾಡಿ ಮನೆ ಕೆಲಸ ಮಾಡ್ಕೊಂಡು ಇದನ್ನ ಮಾಡ್ತೀನಿ ನಾನು. ಜೊತೆ ವಾಕಿಂಗ್ 4 ಸಿಮ್ ಇದೆಯಾ? ಸಿಮ್ ಅಲ್ಲ, ಕರೆಕ್ಟ್. ನಂಬರ್ಸ್ ಎಷ್ಟಿದೆ? ಇಲ್ಲ, ಒಂದೇ ನಂಬರ್. ಐಡಿಯಾ ಎಲ್ಲ ಇವಂದ್ರಲ್ಲೇ. ನಿಮ್ದು ನಂಬರ್ ಯಾವತ್ತಾದ್ರೂ ಲೀಕ್ ಆಗಿ ಬೇರೆ ಯಾರು ನಿಮ್ಗೆ ಕಾಲ್ ಮಾಡಿರೋದು ಅಂತದ್ ಏನಾರು ಇದೆಯಾ? ಒಬ್ಬೊಬ್ರು ಮಾಡಿದ್ದಾರೆ, ಕೆಲವು ಚಾನಲ್ ಇಂದ ಕೊಟ್ಟಿದ್ದಾರೆ. ನಾವ್ ಲೀಕ್ ಮಾಡದ? ಆಯ್ತು, ಮಾಡಿ ಮೇಡಮ್. ವ್ಯೂವರ್ಸ್ ತಾನೇ ಮಾತಾಡ್ತಾರೆ. ಬಿಕಾಸ್ ನೀವು ಏನೋ ಅಡ್ಗೆ ಹೇಗ್ ಮಾಡೋದು ಅಂತ ವಿಡಿಯೋಸ್ ಮಾಡ್ತೀರಾ, ಜಾಸ್ತಿ ನಿಮ್ಗೆ ಫಾಲೋವರ್ಸ್ ಬ್ಯಾಚುಲರ್ಸ್ ಇರ್ತಾರ ಅಥವಾ ಮದ್ವೆ ಆದವ್ರೆ ಎಲ್ಲ ನಿಮ್ಮನ್ನ ಮಾತಾಡ್ಸಿರೋ ಜನ ಬ್ಯಾಚುಲರ್ಸ್ ಅಥವಾ ಮದ್ವೆ ಆಗಿರೋರೇನ? ಅಂದ್ರೆ ನನ್ಗೆ ಹೊರಗಡೆ ಎಲ್ಲ ಹೋದಾಗ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಮಾತಾಡ್ಸಿರೋದು, ಆದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಬ್ಯಾಚುಲರ್ಸ್ ಜಾಸ್ತಿ ನೋಡೋದು ಅನ್ಸುತ್ತೆ. ಅಂದ್ರೆ ಚಿಕ್ಕ ಮಕ್ಳಿಂದ ದೊಡ್ಡವ್ರವರೆಗೂ ಎಲ್ಲ ಪ್ರತಿಯೊಬ್ರು ನೋಡ್ತಾರೆ. ಕಮೆಂಟ್ ಅಲ್ಲಿ ನನ್ಗೆ ಗೊತ್ತಾಗುತ್ತೆ ಅವ್ರದ್ದು ನೇಮ್ಗಳು, ಫೋಟೋಗಳು ಹಾಕಿರ್ತಾರಲ್ಲ, ಸೊ ಎಲ್ಲ ಏಜ್ ಅವರು ನೋಡ್ತಾರೆ ಜಾಸ್ತಿ. ಅಂದ್ರೆ ನಾನ್ ಜಾಸ್ತಿ ಟೈಟಲ್ ಸ್ಟಾರ್ಟ್ ಆಗಿದ ತಕ್ಷಣ ಹಲೋ ಹಾಯ್ ರೇಖಾ ಅಂದಿದ ತಕ್ಷಣ ಇದು ಬ್ಯಾಚುಲರ್ಗೆ, ಬಿಗಿನರ್ಸ್ಗೆ ಅಂತಾನೆ ಹೇಳ್ಬಿಡ್ತೀನಿ. ವಾಯ್ಸ್ ರೆಕಾರ್ಡ್ ಅಲ್ಲಿ ಆತರನೇ ಹೇಳ್ಬಿಡ್ತೀನಿ. ಯಾಕಂದ್ರೆ ಅವ್ರು ನಾನ್ ಮಾಡಿ ತೋರ್ಸೋದೇ ಈಸಿಯಾಗಿ ತೋರ್ಸ್ಕೊಡ್ತೀನಿ. ಯಾಕಂದ್ರೆ ಮನೇಲಿರುವಂತ ಇಂಗ್ರೀಡಿಯೆಂಟ್ಸ್ ನೇ ಯೂಸ್ ಮಾಡ್ಕೊಂಡು ಹೋಟೆಲ್ ಅಲ್ಲಿ ಸಿಗೋ ತರಾನೇ ಮಾಡ್ಬೇಕು, ಅದೇ ಟೇಸ್ಟ್ ಬರ್ಬೇಕು, ಆತರ ಟ್ರೈ ಮಾಡ್ತೀನಿ ನಾನು. ಕರೆಕ್ಟ್. ಸೊ ನಿಮಗ್ ಡೆಮೋಗ್ರಫಿಕ್ಸ್ ಗೊತ್ತಿರುತ್ತೆ ಯೂಟ್ಯೂಬ್ ಅಲ್ಲಿ. ಐ ಆಮ್ ಶೋರ್ ಬೇರೆ ಕಂಟ್ರಿಯಿಂದಾನು ನೋಡೋ ಜನ ಇರ್ತಾರೆ, ಕನ್ನಡಿಗರು ಎಲ್ಲಾ ಕಡೆನೂ ಇದಾರೆ ಇವಾಗ. ಸೊ ಹೈಯೆಸ್ಟ್ ಯಾವ ಕಂಟ್ರಿ ಅವ್ರು ಇದಾರೆ? ಹೈಯೆಸ್ಟ್ ನಮ್ದು ಇಂಡಿಯಾ ಬಿಟ್ಟು USA ಇದೆ, ಆಮೇಲೆ ಯುನೈಟೆಡ್ ಅರಬ್ಸ್ ಇದೆ. ಓಕೆ, ಆತರ ಹಂಗೆ ಬಂದು ನೆಕ್ಸ್ಟ್ ದುಬೈ, ಥೈಲ್ಯಾಂಡ್ ಅದೆಲ್ಲ ಒಬ್ಬೊಬ್ರು ಕಮೆಂಟ್ ಅಲ್ಲಿ ಹಾಕ್ತಾರೆ. ಈ ತರ ನಾವು ಮದ್ವೆ ಆಗಿ ಹೋಗಿದ್ದೀರಿ, ನಮ್ಗೆ ಏನು ಅಡ್ಗೆ ಗೊತ್ತಿರ್ಲಿಲ್ಲ, ನಿಮ್ ರೆಸಿಪಿನೇ ಕಲ್ತ್ಕೊಂಡ್ ತುಂಬಾ ಜನ ನನ್ ರೆಸಿಪಿ ನೋಡಿ ಅಡ್ಗೆ ರೋಡ್ ಸೈಡ್ ಅಂಗಡಿ ಇಟ್ಕೊಂಡಿದ್ದೀರಿ ಅಂತ ಹೇಳ್ತಾರೆ. ಸೊ ನಾನ್ ಯಾವ್ದೋ ಒಂದು ಮೂಲೆ ಟೈಲರ್ ಆಗಿ ಕೆಲಸ ಮಾಡ್ಕೊಂಡ್ ಮನೇಲಿ ಅಡ್ಗೆ ಮಾಡ್ತಾ ಇದ್ದವಳು ನನ್ ರೆಸಿಪಿ ನೋಡಿ ತುಂಬಾ ಜನ ಜೀವನ ಕೂಡ ನಡೆಸ್ತಾ ಇದಾರೆ. ಖುಷಿ ಆಗುತ್ತೆ ನನಗೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇದು ತೈವಾನ್ ಇಂದೆಲ್ಲ ವಿಡಿಯೋ ಮಾಡಾಕಿದ್ರು, ಆಮೇಲೆ ಮಲೇಷ್ಯಾದಿಂದಾನು ಕಾಲ್ ಬಂದಿದೆ, US ಇಂದಾನು ಕಾಲ್ ಬಂದಿದೆ. ಆತರ ಎಲ್ಲಾ ಕಡೆನೂ ಫೋನ್ ಮಾಡಿ ಮಾತಾಡ್ಸಿದ್ದಾರೆ. ವರ್ಲ್ಡ್ ಫೇಮಸ್. ಐ ಆಮ್ ಶೋರ್ ತುಂಬಾ ಹೆಲ್ಪ್ ಆಗುತ್ತೆ. ನನ್ಗೇನೆ ಅಂದ್ರೆ ನಾನು ಆಕ್ಚುಲಿ ಅಡ್ಗೆ ಮಾಡೋದೆಲ್ಲ ತುಂಬಾ ಕಮ್ಮಿ, ನನ್ಗೆ ಬರದೇ ಇಲ್ಲ ಅನ್ಬೋದು. ಮ್ಯಾಗಿ ಒಂದ್ ಚೆನ್ನಾಗ್ ಮಾಡ್ತೀನಿ ಅಷ್ಟೇ. ಬಟ್ ಒಂದಿನ ಅವತ್ತು ಏನೋ ಅನ್ನಿಸ್ತು ನನ್ಗೆ, ಏನೋ ಪಾವ್ ಭಾಜಿ ಮಾಡೋಣ ಅಂತ. ಸೊ ಹಂಗೆ ಏನೋ ಸರ್ಚ್ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು, ಈಸಿ ಮಾಡೋದು ಅಲ್ಲ, ಯೂಟ್ಯೂಬ್ ಅಲ್ಲಿ ನೋಡಿ ಅಲ್ಲಿ ಬಿಕಾಸ್ ಪಾಸ್ ಮಾಡ್ಬೋದು, ನೀವು ಬೇರೆ ಕ್ರಿಸ್ಪ್ ಆಗಿ ಹೇಳ್ತೀರಾ. ಸೊ ಇಟ್ಸ್ ಐ ಆಮ್ ಶೋರ್ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಯಾಕಂದ್ರೆ ನನ್ನ ಚಾನಲ್ ತುಂಬಾ ಜನಕ್ಕೆ ನಾನು ಈ ಐಟಮ್ ಇಲ್ಲ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಟಿಪ್ಸ್ ಕೊಡೋದು ಜಾಸ್ತಿ. ಸೊ ಅದರಿಂದ ಯೂಸ್ ಆಗುತ್ತೆ ಎಲ್ರಿಗೂ. ಇವಾಗ ಅದೇ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಆಗೋದಿಲ್ಲ. ಅದು ಇದಿಲ್ವ ಅಂದ್ರೆ ಇನ್ನೊಂದು ಹಾಕೊಳ್ಳಿ, ಅಥವಾ ನಿಮ್ಗೆ ಈ ತರ ಬೇಕಂದ್ರೆ ಈ ತರ ಮಾಡ್ಕೊಳ್ಳಿ ಅಂತ ನಾನೇ ಅವ್ರಿಗೆ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ. ಸೊ ಯೂಟ್ಯೂಬ್ ಅಲ್ಲಿ ಹೇಗೆ ಮಾನಿಟೈಸ್, ಹೇಗೆ ಚಾನೆಲ್ ಮಾಡ್ಕೊಳ್ಳೋದಂತ ಗೊತ್ತಿರುತ್ತೆ ಎಲ್ಲರಿಗೂ. ಬಟ್ ಇವಾಗ ಅದರಿಂದ ದುಡ್ಡು ಹೇಗ್ ಬರುತ್ತೆ, ಎಷ್ಟು ಬರುತ್ತೆ ಅಂತ ಹೇಳ್ಬೋದಾ? ಆಕ್ಚುಲಿ ಅದು ಅಂದ್ರೆ ಮಾನಿಟೈಸೇಷನ್ ಅದೇ ಒಂದು ಇದೆಯಲ್ವಾ ಕ್ರೈಟೀರಿಯಾ, ಅದು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್. ಸೊ ಅದ್ ದಾಟಿದ್ಮೇಲೆ ಏನ್ ಮಾಡ್ಬೇಕಂದ್ರೆ ಜನ ರೆಗ್ಯುಲರ್ ಆಗಿ ಬಿಡ್ಬೇಕು. ಡೈಲಿ ಬಿಟ್ಟಾಗ ಅದು ಬೂಸ್ಟ್ ಆಗುತ್ತೆ ನಿಮ್ಗೆ. ಬಟ್ ಅದೇ ಆತರ ಹೋಗ್ತಾ ಇದ್ದಾಗ ಇಂಪ್ರೂವ್ ಆಗುತ್ತೆ. ಬಟ್ ನೀವು ಕೇಳಿದ ಅರ್ನಿಂಗ್ ಅಲ್ವಾ, ಅಂದ್ರೆ ಇವಾಗ ಪರ್ ವ್ಯೂ ಇಷ್ಟು ಡಾಲರ್ಸ್ ಅಂತ ಆತರ ಏನಾದ್ರು ಇದೆಯಾ? ಅದು ಬಂದ್ಬಿಟ್ಟು ಡಿಪೆಂಡ್ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಚಾನಲ್ ಅಂದ್ರೆ ಕಡಿಮೆ ಆಯ್ಸ್ ಇರೋ ಚಾನಲ್, ಈಗ 1 year 2 year ಆತರ ಸ್ಟಾರ್ಟಿಂಗ್ ಇಂದ ಕಡಿಮೆ ಇರುತ್ತೆ RPM ಅಂತ. ಅದು ಹೋಗ್ತಾ ಹೋಗ್ತಾ ಇವಾಗ ನಮ್ದು 4-5 years ಆಯ್ತು. ಸೊ ಇವಾಗ ಏನಾಗುತ್ತೆ ಅಂದ್ರೆ ನಮ್ಗೆಲ್ಲ 3000 ವ್ಯೂಸ್ಗೆಲ್ಲ $1. ಆಮೇಲೆ ರೆಸಿಪಿ ಮೇಲೇನು ಡಿಪೆಂಡ್ ಆಗುತ್ತೆ. ಸೊ ಆತರ ಇವಾಗ ನಮ್ದು ತಗೊಂಡ್ರೆ ನೀವು 1 million ಒಂದು 30,000 to 40,000 ಇಲ್ಲ 50,000 ಆತರ ರೇಂಜ್ ಅಲ್ಲಿ ಬರುತ್ತೆ. ಓಕೆ. ಸೊ ಈಗ ಎಷ್ಟು ಅಮೌಂಟ್ ಆದ್ಮೇಲೆ ನೀವು ವಿತ್ಡ್ರಾ ಮಾಡ್ಬೋದು? $100. $100 ಆದ್ಮೇಲೆ ಮಾತ್ರ ವಿತ್ಡ್ರಾ ಮಾಡ್ಬೋದು. ಓಕೆ. ಮಿನಿಮಮ್ $100.
ಓಕೆ ಅಂದ್ರೆ ಬಿಕಾಸ್ ಇವಾಗ ಏನೋ ಲಾಂಗ್ ಫಾರ್ಮ್ ನೋಡೋ ಜನ ಕಮ್ಮಿ ಆಗಿದ್ದಾರೆ, ಹಾಗಾಗಿ ಡಿಪ್ ಆಗಿದ್ಯಾ ನಿಮ್ ವ್ಯೂವರ್ಶಿಪ್ ಅಲ್ಲಿ? ಅಂದ್ರೆ ಏನಾದ್ರು ಅವ್ರ ಇಷ್ಟ ಆಗೋ ತರ ಅಂದ್ರೆ ನಮ್ದ್ರಲ್ಲಿ ಜಾಸ್ತಿ ರೈಸ್ ಐಟಮ್ಗಳು ರನ್ನಿಂಗ್ ಇರುತ್ತೆ. ಏನಾದ್ರು ಸ್ನಾಕ್ಸ್ ಐಟಮ್ ತರದ್ ಮಾಡಿದಾಗ ಸ್ವಲ್ಪ ವ್ಯೂಸ್ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಹೊಸ ರೆಸಿಪಿ ಸ್ವಲ್ಪ ನಮ್ದು ವ್ಯೂಸ್ ಕಡಿಮೆನೆ, ಹಳೆ ರೆಸಿಪಿ ಅಂದ್ರೆ ವ್ಯೂಸ್ ಜಾಸ್ತಿ ಹೋಗುತ್ತೆ. ಅದಿನ್ನ ಓಡ್ತಾ ಇರುತ್ತಲ್ಲ ಹಳೆ ರೆಸಿಪೀಸ್ ಎಲ್ಲ, ಅದ್ರದ್ದು ಅಮೌಂಟ್ ಮತ್ತೆ ಬರುತ್ತಾ? ನಮ್ಗೆ ಓಕೆ ಓಕೆ. ಮತ್ತೆ ಈಗ ಡಿಪ್ ಆಗಿರೋದಕ್ಕೆ ಅದೇ ರೀಸನ್ ಅಂದ್ರೆ ಶಾರ್ಟ್ಸ್ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಇನ್ನೊಂದೇನಂದ್ರೆ ನಾವು ಇಂಪ್ರೂವ್ ಮಾಡ್ಕೊಬೇಕು ಹೋದಾಗೆಲ್ಲ. ಸೊ ನಾವ್ ಇನ್ನೂ ಇಂಪ್ರೂವ್ ಮಾಡೋದೊಂದು ಇದೆ, ಫೇಸ್ ವಿಡಿಯೋ ಎಲ್ಲ ತೋರಿಸಿ ಆ ತರದೆಲ್ಲ ಮಾಡ್ತಾರ. ಕರೆಕ್ಟ್, ಅದು ಇವಾಗ ಜಸ್ಟ್ ಶುರು ಮಾಡಿದೀರಾ ಅಂತ ಹೇಳಿದ್ರಿ. ಯಾ ಐ ಆಮ್ ಶೋರ್ ಅಂದ್ರೆ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತಲ್ವಾ, ಯಾರೇ ಏನೇ ಮಾಡಿದ್ರು ಎಲ್ರದ್ದು ಎವ್ರಿ ವಿಡಿಯೋಗೂ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ, ಚೇಂಜಸ್ ಇದ್ದೇ ಇರುತ್ತೆ. ಓಕೆ, ಸೊ ಇವಾಗ ಒಂದು ಸೆಗ್ಮೆಂಟ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಕೇಳ್ತೀನಿ. ಏನಂತ ಸೌಂಡ್ ಮಾಡ್ತೀರಾ? ಟೇಬಲ್ ತಟ್ತೀರಾ? ಬೇಡ, ಮೈಕಲ್ಲಿ ಏನಾದ್ರು ಸೌಂಡ್ ಮಾಡಿ. ನಾನು ಹಲೋ ಅಂದ್ಬಿಡ್ತೀನಿ. ಹಲೋ ಅಂತೀರಾ? ಮಿಯಾವ್. ಓಕೆ, ಸರಿ. ಹೂ ವಾಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಮಿಯಾವ್. ಓಕೆ, ಜವಾಹರ್ಲಾಲ್ ನೆಹರು. ನಮ್ ಸೋಲಾರ್ ಸಿಸ್ಟಮ್ ಅಲ್ಲಿ ಒಂದು ಪ್ಲಾನೆಟ್ ಹೆಸರು ಹೇಳ್ಬೋದಾ? ಮಿಯಾವ್. ಪ್ಲೂಟೋ, ಇದು ಬುಧ ಗ್ರಹ, ಶುಕ್ರ. ಓಕೆ. ಹೂ ಇಸ್ ದ ಫಾದರ್ ಆಫ್ ಅವರ್ ನೇಷನ್? ಮಿಯಾವ್. ಅವರು ಸ್ವಲ್ಪ ಟೈಮ್ ಕೊಡಿ. ಮಹಾತ್ಮ ಗಾಂಧಿ. ಓಕೆ, ಅದು ನೀವು ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ. ಸಾರಿ. ನಮ್ ದೇಶದ್ದು ತುಂಬಾ ಚಿಕ್ಕ ಸ್ಟೇಟ್ ಯಾವ್ದು, ರಾಜ್ಯ ಯಾವ್ದು? ಶ್ರೀಲಂಕಾ. ನಮ್ ದೇಶದ್ದು ಚಿಕ್ಕ ರಾಜ್ಯ, ತುಂಬಾ ಚಿಕ್ಕ ರಾಜ್ಯ. ಓಕೆ, ಒಂದ್ ಕ್ಲೂ ಕೊಡ್ಲಾ? ನಮ್ ನೇಬರ್ ಅದು. ನಾನು ಹೇಳ್ಬೋದಾ ಅವ್ರಿಗೆ? ಇಲ್ಲ, ಅವ್ರು ಹೇಳಿದಾಳಿ. ಇನ್ನೊಂದು ಹಿಂಟ್ ಕೊಡ್ಲಾ? ಆಯ್ತು. ನಮ್ಗಿನ ಒಂಚೂರು ಮೇಲ್ಗಡೆ ಇದೆ, ಚಿಕ್ಕದು. ನಾನು ಕ್ಲೂ ಕೊಡ್ಲಾ ಅವ್ರಿಗೆ? ಕೊಡಿ. ಪಾರ್ಟಿಗೂ ಮಾಡ್ತಾರಲ್ಲ ಜಾಸ್ತಿ. ಗೋವಾ. ನಿಮ್ ತಮ್ಮ ಗೊತ್ತು ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂತ. ಓಕೆ, ಲಯನ್ ಹೇಗ್ ಸೌಂಡ್ ಮಾಡುತ್ತೆ? ಲಯನ್. ಸಿಂಹ. ಇವಾಗ ವ್ಯಕ್ತರ ಮಾಡ್ಬೇಡ ಅಂತ ಹೇಳ್ತದಾನೆ. ಅಲ್ಲ, ಅವ್ರದ್ದು ಇಲ್ಲಾನು ಸೌಂಡ್ ಮಿಯಾವ್ ಅಲ್ವಾ, ಸೊ ನಾನು ಲಯನ್ ಹೆಂಗ್ ಸೌಂಡ್ ಮಾಡಿ ಮಿಯಾವನೇ ಇಲ್ಲ ರಾಂಗ್ ಅನ್ಬೋದು. ಸೌಂಡ್ ಮಾಡಿ ಗೊರಕೆ ಎಳೆ ತರ ಮಾಡೋ ಸೌಂಡ್ ಹೆಂಗ್ ಸರಿ, ಹೋಗ್ಲಿ, ನೀವೇ ಮಾಡಿ. ಬರಲ್ಲ, ಬರೀ ಮಿಯಾವ್ ಮಾತ್ರ ಮಾಡಕ್ ಬರೋದಾ? ಕಾಗೆ ತರ ಮಾಡ್ತಾರೆ ಚೆನ್ನಾಗಿ. ಸರಿ, ಆಯ್ತು. ನಮ್ಮ ಕರ್ನಾಟಕ ರಾಜ್ಯೋತ್ಸವ ಯಾವತ್ತಿನ ದಿನ ಆಚರಿಸೋದು? ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಮರೆಯಕ್ ಆಗೋದಿಲ್ಲ, ಯಾಕಂದ್ರೆ ನಾನು ಯಾವಾಗೂ ಜಾಸ್ತಿ ನಾನು ಡ್ರೆಸ್ ಯೂಸ್ ಮಾಡೋದು ಎಲ್ಲೋ ರೆಡ್ಡೆ. ಓಕೆ, ಅದೇ ಯಾಕೆ? ನನ್ಗಿಷ್ಟ ಎಲ್ಲೋ ರೆಡ್ ಗ್ರೀನ್ ಅಂದ್ರೆ ಇಷ್ಟ. ಇವತ್ತು ಗ್ರೀನ್ ಗ್ರೀನು ನನ್ನ ಹತ್ರ ಜಾಸ್ತಿ ಇರೋದು ಅದೇ. ಎಲ್ಲಾದ್ರೂ ಹೋದೇನೋ ಜಾಸ್ತಿ ಅದನ್ನ ಯೂಸ್ ಮಾಡೋದು. ನಮ್ ಕನ್ನಡ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೀರಿ, ಕನ್ನಡ ನಾಡಲ್ಲಿ. ಇನ್ನೊಂದ್ ಎಷ್ಟೇ ಜನ್ಮದನ್ನು ಕರ್ನಾಟಕದಲ್ಲೇ ಹುಟ್ಟೋದು. ಶೋರ್. ಸೊ ಇನ್ನೊಂದ್ ಸೆಗ್ಮೆಂಟ್ ಇದೆ, ನಿಮ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿರೋ ಮೋಸ್ಟ್ ಪಾಪ್ಯುಲರ್ ಪರ್ಸನ್ಗೆ ಕಾಲ್ ಮಾಡಿ ಈ ಶೋಗೆ ಇನ್ವೈಟ್ ಮಾಡ್ಬೇಕು. ಸೊ ಇವಾಗ ನೀವು ಹೇಳಿದ್ರಿ ಬೇರೆಯವ್ರ ರೆಸಿಪಿ ನೋಡಿ ನಾನು ಟ್ರೈ ಮಾಡಿರೋದಿದೆ ನನ್ನ ಸ್ಟೈಲಲ್ಲಿ ಅಂತ. ಹೇಗೆ ಚೇಂಜ್ ಮಾಡ್ತೀರಾ ನೀವು ನಿಮ್ ಸ್ಟೈಲ್ಗೆ? ಅಂದ್ರೆ ಇವಾಗ ನಮ್ ಕರ್ನಾಟಕ ರೆಸಿಪಿಗಳಂದ್ರೆ ನಮ್ಗೆ ಗೊತ್ತಿರುತ್ತೆ, ಮಸಾಲಾ ಇದು ಎಷ್ಟು ಯಾವ ತರ ಹೆಂಗೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಹೋಳಿಗೆ ಅಂತ ಬಂದ್ರೆ ಉತ್ತರ ಕರ್ನಾಟಕ ಕಡೆ ಹೆಂಗ್ ಮಾಡ್ತಾರೆ, ಮೈಸೂರ್ ಕಡೆ ಹೆಂಗ್ ಮಾಡ್ತಾರೆ, ಆ ತರ ನಮ್ಗೆ ಡಿಫ್ರೆಂಟ್ ಗೊತ್ತಾಗ್ಬಿಡುತ್ತೆ. ಈ ತಮಿಳ್ನಾಡು, ಆಂಧ್ರ,
ನಾರ್ತ್ ಕಡೆ ಎಲ್ಲ ಮಾಡ್ತಾರಲ್ಲ ಆ ರೆಸಿಪಿನ ನಾನು ನನ್ನ ಸ್ಟೈಲಲ್ಲಿ ಡಿಫ್ರೆಂಟ್ ಆಗಿ ಚೇಂಜ್ ಮಾಡ್ಬಿಡ್ತೀನಿ. ಅದು ತುಂಬಾ ಆಯಿಲಿ ಆಗಿರುತ್ತೆ, ಮಸಾಲೆ ಕಲರ್ಫುಲ್ ಆಗಿರುತ್ತೆ. ಅದನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ನಾನು ಟ್ರೈ ಮಾಡಿ ತೋರಿಸ್ತೀನಿ. ಸೊ ಆ ತರ ತುಂಬಾ ರೆಸಿಪಿ ನಂದು ಒರಿಜಿನಲ್ ರೆಸಿಪಿಗಿಂತ ಟ್ರೈ ಮಾಡಿರೋ ರೆಸಿಪಿನೇ ಜಾಸ್ತಿ ಇರೋದು. ಓಕೆ ಓಕೆ ಓಕೆ. ನೀವು ಇವಾಗ ಯಾವ್ದಾದ್ರು ಬಿಕಾಸ್ ಇಷ್ಟೆಲ್ಲ ಅಡ್ಗೆ ಮಾಡಿ ಅನಲೈಸ್ ಮಾಡಿರ್ತೀರಾ ಹೇಗೆ ಏನು ಯಾವ್ದಕ್ಕೆ ಏನಂತೆಲ್ಲ, ಯಾವ್ದಾದ್ರು ಒಂದು ಫುಡ್ ಕೊಟ್ರೆ ನಿಮ್ಗೆ ತಿಂದು ಇದ್ರಲ್ಲಿ ಏನೇನಿದೆ ಅಂತ ಹೇಳ್ಬೋದಾ? ಹಾ ಮೇಡಮ್, ಟೇಸ್ಟ್ ಮಾಡಿ ಹೇಳ್ತೀನಿ. ಟೇಸ್ಟ್ ಮಾಡಿ ಹೇಳ್ಬೋದು ಏನೇನಿದೆ ಅಂತ. ನೀವ್ ಯಾವಾಗಾದ್ರೂ ವಿಡಿಯೋ ಮಾಡುವಾಗ ಅಡ್ಗೆ ಮಾಡಿ ಅದು ಚೆನ್ನಾಗಿ ವಿಡಿಯೋನಲ್ಲಿ ಚೆನ್ನಾಗಿ ಬರ್ದಲೆ ಮತ್ತೆ ರೀ ಮಾಡಿರೋದುಂಟಾ? ತುಂಬಾ ಉಂಟು, ಜಗಳನೇ ಆಗುತ್ತೆ ನಮ್ಮ ಮನೇಲಿ. ಇವಾಗ ಐಟಮ್ ಎಲ್ಲ ಜೋರ್ಸಿರ್ತೀನಿ ನಾನು, ಅದೇನೋ ಜಸ್ಟ್ ಮಿಸ್ ಆಗಿ ಕೆಳಗೆ ಬಿತ್ತಂದ್ರೆ ಕ್ಯಾಮ್ರಾಮನ್ಗೆ ಫುಲ್ ಜಗಳ. ನನ್ ಮೇಲೆ ಇರೋ ಕೋಪನಲ್ಲ ಮನೆಯವ್ರ ಮೇಲೆ ಫುಲ್ ತೋರ್ಸೋದು. ಆಮೇಲೆ ಫುಲ್ ಮಾಡಿರ್ತೀನಿ, ಚೆನ್ನಾಗ್ ಬಂದಿಲ್ಲ ಅಂದ್ರೆ ಇವನ ಹತ್ರ ಬೈಸ್ಕೊಂಡು ಹತ್ಕೊಂಡು ಇಲ್ಲ ಬೇಡವೇ ಬೇಡ ಬಿಡೋದೇ ಬೇಡ ಅಂತ ಕುತ್ಕೊಂತೀನಿ. ಸುಮಾರು ನಾವು ಒಂದ್ 5-6 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀರಿ. ಅಮ್ಮಮ್ಮ ಅಂದ್ರೆ ಒಂದು 7 ಅಥವಾ 8 ರೆಸಿಪಿ ಆತರ ಮಾಡಿರ್ತೀರಿ, ಜಾಸ್ತಿ ಮಾಡಿಲ್ಲ ಆತರ. ಅಂದ್ರೆ ನಾನ್ ಮನೇಲಿ ಟ್ರೈ ಮಾಡ್ತೀನಲ್ಲ, ಅದನ್ನ ವೇಸ್ಟ್ ಮಾಡಲ್ಲ, ನಾವ್ ತಿನ್ಕೊಂತೀವಿ. ಆಮೇಲೆ ಅಳತೆ ಪ್ರಕಾರ ವಿಡಿಯೋಗೆ ರೆಡಿ ಮಾಡ್ತೀನಿ ನಾನು. ಬೇಕಂದ್ರೆ ಅದ್ರಲ್ಲಿ ಆಲ್ಟರ್ನೇಟ್ ಮಾಡಿ ಬೇರೆ ರೆಸಿಪಿ ಮಾಡಿ. ಇವಾಗ ಒಂದ್ ರೆಸಿಪಿ ಮಾಡ್ತೀನಿ, ಕೆಟ್ಟೋಯ್ತು, ಅದು ಆಯಿಲ್ ಎಲ್ಲ ಹಾಕಿದಾಗ ಎಲ್ಲ ಬಿಟ್ಕೊಳ್ಳುತ್ತೆ, ಇಲ್ಲ ಏನಾದ್ರು ತವಾ ಮೇಲೆ ಮಾಡಿದಾಗ ಅದು ಎಲ್ಲ ವೇಸ್ಟ್ ಆಗುತ್ತೆ ಅಂದ್ರೆ ಇನ್ ಬೇರೆ ಏನಾದ್ರು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನ್ ಮನೆಗೆ ಮಾಡ್ಕೊಂತೀನಿ, ವಿಡಿಯೋಗೆ ಮಾಡೋದಿಲ್ಲ. ಓಕೆ ಓಕೆ ಓಕೆ. ಸೊ ವಿಡಿಯೋಗೆ ಬೇರೆ ಯಾವ್ದಾದ್ರು ರೆಸಿಪಿ ಹಂಗೆ ಒಂದೊಂದ್ ರೆಸಿಪಿ ನಾನು ಅದೇ ನನ್ನ ಸ್ಟೈಲ್ ಟ್ರೈ ಮಾಡಕ್ ಹೋಗಿರ್ತೀನಲ್ಲ, ಅವಾಗ ಅದು ಹೋಗ್ಬಿಡುತ್ತೆ. ಆವಾಗ ಸರಿ ಹೋಯ್ತು ಬಿಡು ಅನ್ಬಿಟ್ಟು ಜಗಳ ಮಾಡ್ಕೊಂಡು ಹತ್ಕೊಂಡು ಬೇರೆ ಟ್ರೈ ಮಾಡಿ ಸರಿ ತಿಂದ್ ನೋಡಿ ಹೆಂಗೈತೆ ಅನ್ಬಿಟ್ಟು ಕೊಟ್ಬಿಟ್ಟು ಇನ್ ಯಾವಾಗಾದ್ರೂ ಮಧ್ಯದಲ್ಲಿ ಅದೇ ರೆಸಿಪಿನ ಟ್ರೈ ಮಾಡ್ತೀನಿ ನಾನು. ಓಕೆ. ಸೊ ಹೊಸದಾಗಿ ನೀವು ಟ್ರೈ ಮಾಡೋದೆಲ್ಲ ಫಸ್ಟ್ ಅವ್ರಿಗೆ ಕೊಡೋದಾ? ಹಾ, ಮನೆಯಲ್ಲಿರೋರಿಗೇನೆ. ಅವ್ರ ಫೀಡ್ಬ್ಯಾಕ್ ಕರೆಕ್ಟ್ ಆಗಿ ನೀವು ಕೊಡ್ತೀರಾ ಅಥವಾ ನಾನ್ ಕರೆಕ್ಟ್ ಆಗಿ ಹೇಳ್ತೀನಿ ಎಲ್ಲ ಚೆನ್ನಾಗಿದೆ ಅಂತೀರಾ? ಇದು ಹಾಕಿ ಖಾರ ಇದ್ರೆ ಖಾರ ಇಲ್ಲ ಅಂದ್ರೆ ಖಾರ ಹಾಕಿ ಅಂತೀನಿ, ಗರಂ ಮಸಾಲೆ ಇಲ್ಲ ಅಂದ್ರೆ ಸ್ವಲ್ಪ ಹಾಕಿ ಅಂತೀನಿ. ಆತರ ನಮ್ಮ ಮನೇಲಿ ನಾನ್ ಮಾಡೋ ರೆಸಿಪಿ ಏನ್ ಗೊತ್ತಾ ಮೇಡಮ್, ಮನೇಲಿ ಹೇಳ್ಬಿಡ್ತಾರೆ. ಯಾಕಂದ್ರೆ ನಂದು ಕೈ ಒಂದ್ ಸ್ವಲ್ಪ ಉಪ್ಪು ಕಡಿಮೆ, ಖಾರನು ಕಡಿಮೆ ಮಾಡ್ಬಿಡ್ತೀನಿ ನಾನು. ಒಂದೊಂದ್ಸರಿ ರೆಸಿಪಿ ಚೆನ್ನಾಗ್ ಮಾಡ್ತೀವಿ, ಒಂದೊಂದ್ಸರಿ ಮಾಡಲ್ಲ. ಆಮೇಲೆ ಇವತ್ ಮಾಡಿರೋ ಟೇಸ್ಟ್ ಇನ್ ಯಾವಾಗ ಕೇಳಿದ್ರು ಈ ತರ ಮಾಡ್ಕೊಡಲ್ಲ ಅಂತ ಜಾಸ್ತಿ ಬರೋದೇ ಅದು. ಇವತ್ತು ಒಂದ್ ರೆಸಿಪಿ ಮಾಡಿರ್ತೀನ ಚೆನ್ನಾಗಿದೆ, ಇದು ಇವತ್ ಮಾಡ್ದಾಗ ಇನ್ನೊಂದ್ ದಿವಸ ಮಾಡಕ್ ಆಗೋದಿಲ್ಲ ನಿನ್ಗೆ ಅಂತ ಬೈದ್ ಬಿಡ್ತಾರೆ. ಕರೆಕ್ಟ್. ಅದು ಬಿಕಾಸ್ ನೀವ್ ಇಷ್ಟ ಮಾಡಿ ನಿಮ್ಗೊಂದ್ ಪ್ರೆಷರ್ ಇದೆಯಾ ಯಾರು ಮನೆಗ್ ಬಂದಾಗ ಓ ಚೆನ್ನಾಗ್ ಮಾಡ್ಲೇಬೇಕು ಇವ್ರಿಗೆ ಅಂತ? ಆತರ ಆಗುತ್ತೆ. ಅದಾಗಿ ಮತ್ತೆ ಇನ್ನ ಉಪ್ಪು ಅಥವಾ ಖಾರ ಏನಾದ್ರು ಜಾಸ್ತಿ ಮಾಡಿರೋದು ಉಂಟು, ಅದನ್ನ ಮತ್ತೆ ಆಲ್ಟ್ರೇಷನ್ ಮಾಡ್ಕೊಂತೀನಿ ನಾನು. ಮಿಸ್ಟೇಕ್ ಮಾಡಲ್ಲ. ಅಂದ್ರೆ ನನಗೆ ಜಾಸ್ತಿ ಅಡಿಗೆ ಮಾಡಿ ಸ್ವಲ್ಪ ಕ್ವಾಂಟಿಟಿ ಮಾಡಕ್ ಬರೋದಿಲ್ಲ. 4 ಜನಕ್ಕೆ 5 ಜನಕ್ಕೆ ಅಡಿಗೆ ಮಾಡಿ ಒಬ್ರಿಗೆ ಇಬ್ರಿಗೆ ಮಾಡ್ಬೇಕಂದ್ರೆ ನನ್ಗೆ ಅದ್ ಬರೋದಿಲ್ಲ, ಅಳತೆ ಗೊತ್ತಾಗೋದಿಲ್ಲ. ಓಕೆ. ಸೊ ನೀವು ಎಷ್ಟು ಮಾಡಿದೀರಾ ವಿಡಿಯೋಸ್ ನೆನಪಿದ್ಯಾ? ಕೌಂಟ್ ಇದೆಯಾ? ಇದು ಇಷ್ಟು ವರ್ಷಕ್ಕೂ ಮೊದಲು ಒಂದು 1400 ಚಿಲ್ಡ್ರೆ ಆಗಿದೆ, 500 ದಾಟಿಲ್ಲ. ಓಕೆ. ಇಷ್ಟು ರೆಸಿಪೀಸ್ ಅಲ್ಲಿ ನಿಮ್ಮ ಫೇವ್ರೆಟ್ ರೆಸಿಪಿ ಯಾವ್ದು? ಅಂದ್ರೆ ಇಷ್ಟು ರೆಸಿಪಿ ನೋಡಕ್ ಹೋದ್ರೆ 6 ವರ್ಷಕ್ಕೆ ಇದೇ ಕಡಿಮೆ, ಇನ್ನೂ ಜಾಸ್ತಿ ಮಾಡ್ಬೇಕಾಗಿತ್ತು. ಸೊ ಫೇವ್ರೆಟ್ ಅಂದ್ರೆ ತುಂಬಾ ಇದಾವೆ. ಬ್ರೇಕ್ಫಾಸ್ಟ್ ರೆಸಿಪಿಗಳೇ. ನಾನ್ ವೆಜ್ ಅಂತ ಬಂದ್ರೆ ಬಿರಿಯಾನಿ ಇಷ್ಟಪಡ್ತೀನಿ, ವೆಜ್ ಅಂತ ಬಂದ್ರೆ ಪಲಾವ್ ಇಷ್ಟಪಡ್ತೀನಿ. ಓಕೆ. ಬಟ್ ಅದು ಮಾಡಕ್ ಕಷ್ಟ. ಆದ್ರೆ ನಾನು ಯಾವಾಗ ಒಂದೇ ತರ ಮಾಡಲ್ಲ. ಬಿರಿಯಾನಿ ಆಗ್ಲಿ ಪಲಾವ್ ಆಗ್ಲಿ ಒಂದೊಂದ್ಸರಿ ಒಂದೊಂದ್ ತರ ಮಾಡ್ತಾ ಇರ್ತೀನಿ. ಸೊ ಈಸಿಯೆಸ್ಟ್ ರೆಸಿಪಿ ಯಾವ್ದು? ಈಸಿ ಅಂದ್ರೆ ಮಾಮೂಲಿ ದೋಸೆನೆ ಮೇಡಮ್. ಓಕೆ. ದೋಸೆ. ತುಂಬಾ ಕಷ್ಟ ಆಗಿದ್ದ ರೆಸಿಪಿ ಅಂತ ಯಾವ್ದಾದ್ರು ಇದೆಯಾ? ನನಗೆ ಕಷ್ಟ ಅಂತ ಮೈಂಡ್ ಬರೋದಾದ್ರೆ ಈ ಸ್ನಾಕ್ಸ್ ಐಟಮ್ಗಳು ಎಣ್ಣೆನಲ್ಲಿ ಮಾಡ್ತಿರಲ್ಲ, ಹಬ್ಬದ ವಿಶೇಷ ಹಬ್ಬ ತಿಂಡಿಗಳು, ಅದು ತುಂಬಾ ಕೆಲಸ ಕೊಡುತ್ತೆ ನನಗೆ. ಕರೆಕ್ಟ್ ಆಗಿ ಅದ ಬಂದಿಲ್ಲ ಅಂದ್ರೆ ಹೋಯ್ತದು. ಮತ್ತೆ ಸ್ವೀಟ್ ರೆಸಿಪಿ ಎಲ್ಲ ನಾವು ಎಲ್ಲೂ ಅಲ್ಲಾಡಂಗಿಲ್ಲ, ಅದ್ರ ಮುಂದೆನೆ ನಿಂತ್ಕೊಂಡ್ ಮಾಡ್ಬೇಕು, ಟೈಮ್ ಜಾಸ್ತಿ ತಗೊಳುತ್ತೆ. ಸೊ ಹಂಗಾಗಿ ಅದು ತುಂಬಾ ಕಷ್ಟ ಕೊಡುತ್ತೆ ನನಗೆ. ಓಕೆ ಓಕೆ. ನೀವ್ ಎಷ್ಟು ಹೊತ್ತು ತಗೋತೀರಾ ಒಂದು ವಿಡಿಯೋ ಎಡಿಟ್ ಮಾಡಕ್ಕೆ? ಸ್ಟಾರ್ಟಿಂಗ್ ಅಲ್ಲಿ ಮೇಡಮ್ ಫೋನ್ ಅಲ್ಲಿ ಮಾಡ್ತಾ ಇದ್ದೆ ನಾನು. ಫೋನ್ ಅಲ್ಲಿ ಎಡಿಟ್ ಮಾಡಿದೆ ಆಕ್ಚುಲಿ ಒಂದು 3 ವರ್ಷ ಆದಿಂದ. ಆಮೇಲೆ ಕೊರೋನಾದಲ್ಲಿ ಸಿಸ್ಟಮ್ ತಗೊಂಡಿತ್ತು. ಸೊ ಫೋನ್ ಅಲ್ಲಿ ಅಂದ್ರೆ ಒಂದು 1/2 ಅವರ್ ಅಲ್ಲಿ ಆಗುತ್ತೆ. PC ಅದಕ್ಕೆ ತಗೊಂಡ್ಮೇಲೆ ಸ್ವಲ್ಪ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರ್ಬೇಕಂತ ಕ್ಯಾಮ್ರಾ ತಗೊಂಡು ಅದರಲ್ಲೇ ವಿಡಿಯೋ ಮಾಡೋದ್ರಿಂದ ಒಂದು ಮ್ಯಾಕ್ಸಿಮಮ್ 2 ರಿಂದ 3 ಅವರ್ ಆಗುತ್ತೆ ಒಂದು ವಿಡಿಯೋ. ಓಕೆ. ಎಷ್ಟು ಮಿನಿಟ್ಸ್ ವಿಡಿಯೋ ಇರುತ್ತೆ? ಮ್ಯಾಕ್ಸಿಮಮ್ ನಾನು ಇಡೋದು 4 ನಿಮಿಷ ಅಷ್ಟೇ. 4 ನಿಮಿಷ. ಅಂದ್ರೆ ನಾನು ಏನ್ ಯೋಚನೆ ಮಾಡ್ತೀನಿ ಅಂದ್ರೆ ಜನಕ್ಕೆ ಎಲ್ಲಿ ಬೋರ್ ಆಗ್ಬಾರ್ದು, ಕರೆಕ್ಟ್ ಆಗಿ ಪಾಯಿಂಟ್ ಬರ್ಬೇಕು ಅಂತ ನಾನು ಯೋಚನೆ ಮಾಡಿ 2 ಸತಿ ಕುತ್ಕೊಂಡು ಎಡಿಟ್ ಮಾಡ್ತೀನಿ.
ತುಂಬಾ ಜನ ಕಮೆಂಟ್ ಹೇಳ್ತಾರೆ ದೊಡ್ಡದಾಗಿ ಮಾಡಿ 8 ನಿಮಿಷ 10 ನಿಮಿಷ ಮಾಡಿ ವ್ಯೂಸ್ ಹೋಗುತ್ತೆ ಟ್ರೆಂಡಿಂಗ್ ಆಗುತ್ತೆ ಅಂತ. ಅದು ನಮ್ಗೆ ಇಷ್ಟ ಆಗೋದಿಲ್ಲ. ನನಗೆ ವಾಯ್ಸ್ ರೆಕಾರ್ಡ್ ಮಾಡಕ್ಕೆ ಬೋರ್ ಅನ್ಸ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ 4 ನಿಮಿಷ 5 ನಿಮಿಷದಲ್ಲಿ ನಮ್ಗೆ ಸಾಕದು. ಕರೆಕ್ಟ್ ಅಲ್ಲಿ ಐಟಮ್ ಆಗಿದ್ರೆ ಬೆಟರ್ ಯಾವಾಗ್ಲೂ. ಯಾಕಂದ್ರೆ ಅದು ಹೇಳೋದು ಕರೆಕ್ಟ್ ಆಗಿದ್ರೆ ಅವ್ರಿಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ. ಕರೆಕ್ಟ್ ಇಲ್ಲಾಂದ್ರೆ ನೋಡೋರ್ಗುನು ಎಷ್ಟೊತ್ತು ಅಂತ. ಇವಾಗ ಎಣ್ಣೆ ಕಾಯೋವರ್ಗು ಇರ್ಬೇಕು, ಸಾಸಿವೆ ಸ್ಪೂನ್ ತೆಗ್ದು ಹಿಂಗ್ ಹಾಕೋತಾರ, ಅದು ತುಂಬಾ ಬೋರ್ ಅನ್ಸ್ಬಿಡುತ್ತೆ. ಫಸ್ಟ್ ಟೈಮ್ ಟ್ರೈ ಮಾಡೋರ್ಗ್ ಬೇಕಂದ್ರೆ ಅದು ಈಸಿಯಾಗಿ ತೋರ್ಸ್ಬೋದು. ಅಡ್ಗೆ ನಾರ್ಮಲ್ ಆಗಿ ಗೊತ್ತಿರೋರ್ಗಾದ್ರೆ ಈ ತರ ಅಂದ್ರೆ ಅರ್ಥ ಆಗೋಗುತ್ತೆ. ಅಂದ್ರೆ ನಾವ್ ಹೇಳೋ ರೀತಿಯಲ್ಲಿ ಅವ್ರಿಗೆ ಅರ್ಥ ಆಗ್ಬೇಕು. ಕರೆಕ್ಟ್. ನೆಕ್ಸ್ಟ್ ಏನ್ ಪ್ಲಾನ್ ಇದೆ? ಅಂದ್ರೆ ನೆಕ್ಸ್ಟ್ ಅಂದ್ರೆ ಫ್ಯೂಚರ್ ಅಲ್ಲಿ ಅದೇ ಮನೆ ಕಟ್ಟೋದೊಂದು ಆಸೆ ಇದೆ ನನಗೆ. ನಮ್ ತಮ್ಮನ ಮದುವೆ ಮಾಡ್ಬೇಕು, ತಂಗಿ ಏನೋ ಮದುವೆ ಮಾಡಿದ್ರಿ. ಆಮೇಲೆ ನನಗೆ ಏನಾದ್ರು ನಂದೇ ಓನ್ ಪ್ರಾಡಕ್ಟ್ ತಯಾರು ಮಾಡ್ಬೇಕಂತ ಆಸೆ ಇದೆ. ಮತ್ತೆ ಇವನು ಬಂದ್ಬಿಟ್ಟು ರೆಸ್ಟೋರೆಂಟ್ ಓಪನ್ ಮಾಡೋ ತರ ಇವನ್ ಪ್ಲಾನಿಂಗು. ನನಗೆ ಇಲ್ಲ 4 ಜನಕ್ಕೆ ಕೆಲಸ ಕೊಡೋ ತರ ಏನಾದ್ರು ನಮ್ದು ರೆಸಿಪಿ ಓನ್ ಆಗಿ ಮಸಾಲೆ ಐಟಮ್ಗಳ ತರದ್ ಏನಾದ್ರು ಒಂಥರ ತುಂಬಾ ಜನ ನಿಮ್ಮ ಹತ್ರನೇ ಫಸ್ಟ್ ಹೇಳ್ತಾರೆ, ನಿಮ್ಮಲ್ಲೇ ಫಸ್ಟ್ ಹೇಳ್ತಾರದು. ಸೊ ಅದಕ್ಕೆ ಆತರ ಪ್ಲಾನ್ ಇದೆ ನನಗೆ. ತುಂಬಾ ಜನ ಕಮೆಂಟ್ ಅಲ್ಲಿ ಸಾಂಬಾರ್ ಪುಡಿ, ಖಾರದ ಪುಡಿ, ಗರಂ ಮಸಾಲ ಎಲ್ಲ ಕೇಳ್ತಾರೆ. ಸೊ ನನ್ಗೆ ಅವ್ರು ಕೇಳಿದಾಗ ಫ್ರೆಶ್ ಆಗಿ ಮಾಡ್ಕೊಡ್ಬೇಕು ಒಂಥರ ಆಸೆ ನನಗೆ. ಸೊ ನಾವು ಯೂಸ್ ಮಾಡೋದು ಬೇರೆಯವರು ಯೂಸ್ ಮಾಡ್ಲಿ ಅಂತ. ಅದು ಅವ್ರ ಕಡೆಯಿಂದ ಯಾವ ತರ ಬಂದೇನು ತಗೊಂತೀನಿ ನಾನು. ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಬಂದೇನು ತಗೊಂತೀನಿ. ಓಕೆ ಅಂದ್ರೆ ಪರವಾಗಿಲ್ಲ. ನಾನು ಯಾರಿಗೂ ಏನಂದ್ರೂ ತಲೆ ಕೆಡ್ಸ್ಕೊನಲ್ಲ, ಬೇಜಾರು ಮಾಡ್ಕೊನಲ್ಲ. ಇನ್ನೊಂದ್ಸರಿ ಇನ್ನೊಂದ್ ತರ ಮಾಡೋಣ ಅಷ್ಟೇ. ಇವಾಗ ಮನೇಲಿ ಎಷ್ಟೇ ನಾವು ಐಟಮ್ ಹಾಕಿ ಮಾಡಿದೇನೋ ಏನಾದ್ರು ಒಂದ್ ಕೊರತೆ ಹೇಳ್ತಾರೆ ಮನೆಯವರೇ. ಸೊ ಹೊರಗಡೆ ಫೋನಲ್ಲಿ ನೋಡಿ ರೆಸಿಪಿನ ಇದಿಲ್ಲ ಇದು ಹೆಂಗೆ ಅಂತ ಹೇಳಿದ್ರೆ ನಾವ್ ಯಾಕೆ ಬೇಜಾರ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಅದೇ ರೆಸಿಪಿಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಬೇರೆ ಮಾಡೋಣ ಅಷ್ಟೇ. ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ತುಂಬಾ ಚೆನ್ನಾಗಿತ್ತು ನಿಮ್ ಜೊತೆ ಮಾತಾಡಿ. ಥ್ಯಾಂಕ್ ಯು ಮೇಡಮ್. ನಮಗೂ ಖುಷಿ ಆಯ್ತು ನೀವು ಕರೆದಿದ್ದು. ಹೀಗೆ ತುಂಬಾ ರೆಸಿಪೀಸ್ ಮಾಡ್ತಾ ಇರಿ, ನಮ್ಮಂತವ್ರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ನನಗೂ ಹೆಲ್ಪ್ ಆಗುತ್ತೆ. ನಾನು ಇನ್ನೊಬ್ರು ನೋಡಿ ಕಲಿತಾ ಇದ್ದೀನಲ್ವಾ. ಸೊ ಎಲ್ಲರಿಗೂ ಯೂಸ್ ಆಗುವಂತದ್ದೇ ಯೂಟ್ಯೂಬ್. ಅದೇ ಎಲ್ಲಾರ್ಗು ಹೇಳೋದೇನಂದ್ರೆ ಇವಾಗ ನಿಮ್ ಟ್ಯಾಲೆಂಟ್ ಏನಿದೆ ಅದನ್ನ ಹೊರಗಡೆ ತೋರ್ಸ್ರಿ. ಮನೇಲಿ ಸಪೋರ್ಟ್ ಮಾಡ್ತಾರೆ, ಮಾಡೋರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಅಂತವ್ರ ಮುಂದೆ ಚಾಲೆಂಜ್ ಆಗಿ ಬದುಕಿ ತೋರಿಸ್ಬೇಕು. ಸೊ ಎಷ್ಟೋ ಜನಕ್ಕೆ ಆಸೆ ಇರುತ್ತೆ, ಅದನ್ನ ನಿರಾಶೆ ಮಾಡ್ಕೋಬೇಡಿ. ಇರೋದ್ 4 ದಿವಸ ಭೂಮಿ ಮೇಲೆ ಚೆನ್ನಾಗಿರ್ಬೇಕು, 4 ಜನಕ್ಕೆ ಹೆಸರಾಗಿರ್ಬೇಕು. ಒಬ್ರಿಗೆ ಒಳ್ಳೇದ್ ಮಾಡೋಣ, ಕೆಟ್ಟದ್ ಬಯಸೋದ್ ಬೇಡ. ಎಲ್ರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಲಿ. ಇವಾಗಿನ ಇದಕ್ಕೆ ಆರೋಗ್ಯ ಮುಖ್ಯ. ಸೊ ಎಲ್ರಿಗೂ ಆರೋಗ್ಯ ಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ರೇಡಿಯೋ ಸಿಟಿಗೆ ಬಂದೆ, ತುಂಬಾನೇ ಖುಷಿ ಆಯ್ತು. ತುಂಬಾನೇ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರು, ನೀವು ಕೇಳಿ ಎಂಜಾಯ್ ಮಾಡಿ ಅಂತ ಖುಷಿಯಾಗಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ರೇಡಿಯೋ ಸಿಟಿ ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡ್ ಬಂದ್ರಿ. ಬಟ್ ಇವತ್ತು ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಮಾತಾಡ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂಥರ ಕನ್ಸು ಅಂತಾನೆ, ಕನ್ಸು ನನ್ಸಾಗಿದೆ ಅಂತ ರೇಡಿಯೋದಲ್ಲಿ ಒಂದ್ಸತಿ ಆದ್ರೂ ಮಾತಾಡಬೇಕು ಅಂತ ಒಂದು ಆಸೆ ಇರುತ್ತೆ ಎಲ್ಲರಿಗೂ. ಇದು ನೆರವೇರಿದೆ ಇವತ್ತು. ಸೊ ರೇಡಿಯೋ ಸಿಟಿ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ರೇಡಿಯೋ ಅಂದ್ರೆ ಮೊಬೈಲ್ ಇಂದಾನು ನಾವು ಕೇಳ್ಕೊ ಬಂದಿದ್ವಿ. ಚಿಕ್ಕ ಫೋನ್ ಇದ್ರೆ ಸಾಕು, FM ಕೇಳ್ಬೋದು. ಅವಾಗೆಲ್ಲ ಶೆಲ್ಲಿರೋಂತ ಆಮೇಲೆ ಅವಾಗೆಲ್ಲ ಶೆಲ್ಲಿರೋಂತ ಇದ್ರಲ್ಲೇ ನಾವು FM ಕೇಳ್ತಾ ಇದ್ದಿದ್ದು. ಒಂದೇ ಮನೆಯಲ್ಲಿ ಎಲ್ಲಾ ಹಾಲಲ್ಲೇ ಮಲ್ಕೊಬೇಕಾಯ್ತು 4-5 ಜನ. ಸೊ ಆತರ ಮಲ್ಕೊಂಡಿದ್ದಾಗ ನಮ್ಗೆ ಜಾಸ್ತಿ ಟಿವಿ ಇಲ್ದಿರೋ ಟೈಮಲ್ಲಿ FM ನಮ್ಗೆ ಜೀವನ. ಅದರಿಂದಾನೇ ಎಲ್ಲ ಗೊತ್ತಾಗ್ತಾ ಇದ್ದಿದ್ದು. FM ಅನ್ನೋದು ಲೈಫ್ ಲಾಂಗ್ ವರ್ಗು ಇರ್ಬೇಕಂತ ಕೇಳ್ಕೊಂತೀನಿ. ಇರುತ್ತೆ ಗ್ಯಾರಂಟಿ. ತುಂಬಾ ಜನಕ್ಕೆ ಇದರಿಂದ ಮೆಸೇಜ್ಗಳು ಗೊತ್ತಾಗುತ್ತೆ, ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.